ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ವಂದನೆಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಬದುಕಿನ ಒಂದು ನಿರ್ಣಾಯಕ ಘಟ್ಟ, ಪ್ರಮುಖ ಘಟ್ಟ SSLC ಪರೀಕ್ಷೆ. ನಿಮಗೆಲ್ಲ ಆ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳು ಬಂದು ನೀವು ಜೀವನದಲ್ಲಿ ಮಹತ್ತರವಾದ ಸ್ಥಾನವನ್ನು ಅಲಂಕರಿಸಿ ಅನ್ನುವ ಹಾರೈಕೆಯೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ನೀವು ನಿಮ್ಮ ನೆಚ್ಚಿನ ಅಧ್ಯಾಪಕರಿಗೆ ಕರೆ ಮಾಡಬೇಕಾದಂತಹ ನಮ್ಮ ಸಂಖ್ಯೆಗಳು 0824 22 22 611, 22 23 611, 22 11 999 ಮತ್ತು ನಮ್ಮ ಮೊಬೈಲ್ ಸಂಖ್ಯೆ 8277 03 8000. ವಿಜ್ಞಾನ ವಿಷಯದ ಕುರಿತಂತೆ ನಿಮಗಿರುವಂತಹ ಪ್ರಶ್ನೆ, ಆತಂಕ ಎಲ್ಲವನ್ನ ನಿಮ್ಮ ನೆಚ್ಚಿನ ಅಧ್ಯಾಪಕರಲ್ಲಿ ಹಂಚಿಕೊಳ್ಳಬಹುದು. ಹಾಗೆಯೇ ನಮ್ಮ ಜೊತೆಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆದಂತಹ ಶ್ರೀಮತಿ ಶೋಭಾ NS ಕೂಡ ಇದ್ದಾರೆ. ಹಾಗೆಯೇ ಎಲ್ಲ ಥರದ ಪ್ರಶ್ನೆಗಳನ್ನು ನೀವು ಕೇಳಬಹುದು. ಈಗ ನಿಮ್ಮ ಜೊತೆಗೆ ನಿಮ್ಮ ನೆಚ್ಚಿನ ಅಧ್ಯಾಪಕರಾದ ರಮೇಶ್ ಆಚಾರ್ಯ ಮತ್ತು ವೆಂಕಟರಮಣ ಆಚಾರ್ಯ ನಮ್ಮ ಜೊತೆಗಿದ್ದಾರೆ. ಸರ್, ಮೇಡಮ್, ನಿಮಗೆಲ್ಲ ನಮಸ್ಕಾರ ಮತ್ತು ಇಂದಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ನೀವು ಹಲವಾರು ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಾಗಿದ್ದವರು. ನಿಮಗೆ ಅಂತಹ ಆತಂಕದ ಕ್ಷಣ ಇರುವುದಿಲ್ಲ. ಆದರೆ ಒಬ್ಬ ವಿದ್ಯಾರ್ಥಿ ಒಂದೇ ಸಾರಿ ಪರೀಕ್ಷೆ ಬರೆಯುವುದು ಸಹಜವಾಗಿ ಅವರಿಗೆ ಆತಂಕಗಳು ಇರ್ತವೆ. ಹೌದು ಸರ್. ಆದರೆ ನೀವೆಲ್ಲ ತುಂಬ ಬದ್ಧತೆ ಇರುವಂತಹ ಅಧ್ಯಾಪಕರು. ನಿಮ್ಮ ವಿದ್ಯಾರ್ಥಿಗಳ ಆತಂಕವನ್ನು ನಿಮ್ಮದೇ ಆತಂಕ ಅಂತ ಬಗೆದು ನೀವು ಪ್ರತಿ ವರ್ಷ ಅವರನ್ನು ಮುನ್ನಡೆಸುವವರು. ಹಾಗೆಯೇ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ಅಂದರೆ ಕಷ್ಟ ಅನ್ನೋ ಒಂದು ಭಾವನೆ ಮೊದಲಿಂದಲೇ ಇರ್ತದೆ. ಅದು ನಿಜವಾಗಿ ಕಷ್ಟವೋ ಹೋದಲ್ಲ ನಮಗೆ ಗೊತ್ತಿಲ್ಲ, ಕಷ್ಟ ಇರಲಿಕ್ಕಿಲ್ಲ. ದಯವಿಟ್ಟು ಇಂತಹ ಆತಂಕದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಮೊಟ್ಟ ಮೊದಲನೇದಾಗಿ ಎಲ್ಲ ಶ್ರೋತೃ ಬಾಂಧವರಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳು. ವಿಜ್ಞಾನದ ಬೋಧನೆ ಮತ್ತು ಕಲಿಕೆ ಬಹಳ ಕುತೂಹಲಕಾರಿಯಾದಂಥದ್ದು, ಸ್ವಾರಸ್ಯಕರವಾದಂಥದ್ದು. ಅತ್ಯಂತ ವಿಸ್ಮಯಕಾರಿಯಾಗಿ ಪಾಠವನ್ನು ಬೋಧಿಸಬಹುದು ಮತ್ತು ಕೇಳಬಹುದು, ಕಲಿಬಹುದು ಸರ್. ಸೊ ಇಲ್ಲಿ ಪ್ರಯೋಗಗಳು ನಡೀತವೆ, ಚಟುವಟಿಕೆಗಳು ನಡೀತವೆ, ವಿವರಣಾತ್ಮಕವಾದಂಥ ಕಲಿಕೆ ಇಲ್ಲಿ ನಡೀತದೆ. ನಿತ್ಯ ಜೀವನಕ್ಕೆ ಬೇಕಾದಂತಹ, ಸತ್ಯ ಶೋಧನೆಗೆ ಬೇಕಾದಂತಹ, ನಿತ್ಯ ಪರಿಹಾರಕ್ಕೆ ಬೇಕಾದಂತಹ ಅತ್ಯಂತ ಹತ್ತಿರವಾದ ವಿಷಯ ಅಂತ ಹೇಳಿದ್ರೆ ವಿಜ್ಞಾನ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೀಗಾಗಿ ಕಾಠಿಣ್ಯತೆ ಮಟ್ಟ ಹೆಚ್ಚಿದ್ರೂ ಕೂಡ ಇಲ್ಲಿ ಅತ್ಯಂತ ಕುತೂಹಲ ಇರುವುದರಿಂದ ಒಬ್ಬ ಮೂಢನಿಗೆ ಅದು ನಿಂದ್ಯವಾಗಿ ಕಂಡ್ರೂ ಒಬ್ಬ ಪ್ರೌಢನಿಗೆ ಅದು ವಂದ್ಯ ಸರ್. ಹೀಗಾಗಿ ತಾವು ಕೇಳಿದ ಪ್ರಶ್ನೆ, ವಿಜ್ಞಾನ ಕಠಿಣವೋ ಮಕ್ಕಳಿಗೆ ಅಂತ ಹೇಳಿದರೆ ಸರ್, ನಾನು ಇದನ್ನು ಈ ರೀತಿಯಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸರ್. ನಮ್ಮ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳ ಪುನರಾವರ್ತನೆಯ ಸಾಧ್ಯತೆ ಬಹಳ ಬಹಳ ಕಡಿಮೆ ಇರುವುದರಿಂದ ಮಗುವಿಗೆ ಪ್ರತಿ ಪ್ರಶ್ನೆಯು ಹೊಸದಾಗಿ ಕಾಣುವಂಥದ್ದು. ಹೀಗಾಗಿ ಒಂದು ಬೈಹಾರ್ಟ್ ಮಾಡುವಂಥದ್ದು ಅಥವಾ ಡ್ರಿಲ್ಲಿಂಗ್ ಮಾಡುವಂಥದ್ದು ಇಲ್ಲಿ ನಡೆಯುವುದಿಲ್ಲ. ಮಗುವಿನ ಆಲೋಚನಾ ಲಹರಿ ಮತ್ತು ಅವನ ಆಲೋಚನಾ ಸಾಮರ್ಥ್ಯವನ್ನೇ ಅದು ಅವಲಂಬಿಸಿರುವುದರಿಂದ ಮತ್ತು ನಾಲೆಜ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್, ಇಟ್ ಮಸ್ಟ್ ಬಿ ಕನ್ಸ್ಟ್ರಕ್ಟೆಡ್ ಹೇಳುವಂಥ ರಚನಾವಾದದ ಹಿನ್ನೆಲೆಯಲ್ಲಿ ನಮ್ಮ ವಿಜ್ಞಾನದ ಬೋಧನೆ ಮತ್ತು ಕಲಿಕೆ ಪರಿಕಲ್ಪನೆಯ ಆಧಾರದ ಮೇಲೆ ಮತ್ತು ಪರಿಕಲ್ಪನೆಯಲ್ಲಿರುವ ಅಂಶಗಳನ್ನು ಒಳಗೊಂಡಿರುವಂತಹ ಪ್ರಶ್ನೆಗಳು ಹೊಂದಿರುವುದರಿಂದ ಪ್ರಶ್ನೆಯ ಸ್ವರೂಪ ಮತ್ತು ಪ್ರಶ್ನೆಯ ವ್ಯಾಪ್ತಿ ಮಗುವಿಗೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತದೆ ಸರ್. ಸರ್, ಈಗ ಒಂದು ಕರೆ ಇದೆ, ಸರಿ, ಆ ಕರೆಯನ್ನು ಕೇಳಿಕೊಂಡು ಮತ್ತೆ ನಾವು ಈ ವಿಚಾರಕ್ಕೆ ಬರುವ. ಖಂಡಿತ ಸರ್. ಹಲೋ ಹಲೋ ಹಲೋ. ಹಾ, ದಯವಿಟ್ಟು ನೀವು ಯಾರು, ಎಲ್ಲಿಂದ ಮಾತಾಡ್ತಿದ್ರಿ ಹೇಳಿ? ನನ್ನ ಹೆಸರು ಪವನ್ ಅಂತ, ನಾನು ಸತ್ಯಸಾಯಿ ಚೊಕ್ಕಾಡಿಯಿಂದ ಮಾತಾಡ್ತಿರೋದು. ಪವನ್, ಸತ್ಯಸಾಯಿ ಶಾಲೆ ಚೊಕ್ಕಾಡಿಯಿಂದ. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಇದು ನಮ್ಮದು ಇದು ಸೈನ್ಸ್ ಅಲ್ಲಿ ಹೆಚ್ಚಾಗಿ ಇಂಡೈರೆಕ್ಟ್ ಕ್ವಶನ್ಸ್ ಹೇಳ್ತಿದ್ರಿ, ಡೈರೆಕ್ಟ್ ಕ್ವಶನ್ಸ್ ಅದು ಬರಲ್ಲ. ನೋಡಿ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನಮಗೆ. ದಯವಿಟ್ಟು ಪುನಃ ಹೇಳಿ ಅದನ್ನ. ಸೈನ್ಸ್ ಅಲ್ಲಿ ಹೆಚ್ಚಾಗಿ ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತೀರಾ, ಡೈರೆಕ್ಟ್ ಕ್ವಶನ್ಸ್ ಬರಲ್ವಾ? ಇಂಡೈರೆಕ್ಟ್. ಹೌದು, ನೇರವಾದ ಪ್ರಶ್ನೆ ಬರುವುದಿಲ್ಲ, ಇಂಡೈರೆಕ್ಟ್ ಆಗಿ ಬರ್ತದ ಅಂತ ಕೇಳ್ತಾ ಇದ್ದಾರೆ. ಪವನ್, ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಪ್ರಶ್ನೆ ಪತ್ರಿಕೆಯನ್ನ ನೋಡಿದವಾಗ ಪ್ರತಿ ಮಗುವಿಗೆ ಇದು ಹೊಸದಾಗಿ ಕಾಣ್ತದೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ.
ಆದರೆ ನಮ್ಮ ವಿಜ್ಞಾನ ಬೋಧನೆ ಮತ್ತು ಕಲಿಕೆ ಹೇಳುವಂಥದ್ದು ನಿತ್ಯ ಜೀವನಕ್ಕೆ ಇರುವುದರಿಂದ ಮತ್ತು ಎಲ್ಲ ವಿಜ್ಞಾನದ ವಿಚಾರಗಳು ನಮ್ಮೊಂದಿಗೆ ಹಾಸುಹೊಕ್ಕಾಗಿರುವುದರಿಂದ ಇಲ್ಲಿ ಅನ್ವಯ ಮತ್ತು ತಿಳುವಳಿಕೆಗೆ ಹೆಚ್ಚು ಸಾಧ್ಯತೆಗಳು ಇರುವುದರಿಂದ ಮತ್ತು ವಿಜ್ಞಾನದ ಗುಣಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ನೇರವಾದ ಪ್ರಶ್ನೆಗಳನ್ನು ಕೇಳುವುದನ್ನು ಬಿಟ್ಟು ಸ್ವಲ್ಪ ಅದನ್ನು ಹೊಸ ಸನ್ನಿವೇಶಕ್ಕೆ ಅನ್ವಯ ಮಾಡಿ ಉತ್ತರ ಅದೇ ಆಗಿರ್ತದೆ. ಪ್ರಶ್ನೆಗಳನ್ನು ತಾವು ಅರ್ಥೈಸಿಕೊಳ್ಳುವಲ್ಲಿ ಸ್ವಲ್ಪ ಎಡವಿದರೂ ಕೂಡ ನಿಮಗೆ ಅದು ಕಷ್ಟ ಅಂತ ಅನಿಸ್ಬೋದು. ನಿಜವಾಗಿಯೂ ಪ್ರಶ್ನೆ ಮತ್ತು ಉತ್ತರಗಳು ತುಂಬ ಸುಲಭವಾಗಿರ್ತದೆ. ಹೀಗಾಗಿ ಆ 15 ನಿಮಿಷವನ್ನು ನಿಮಗೇನು ಓದಲಿಕ್ಕೆ ಕೊಟ್ಟಿರ್ತಾರೆ, ಆ ಸಂದರ್ಭದಲ್ಲಿ ನೀವು ಪ್ರಶ್ನೆಯನ್ನು ಒಂದು 2-3 ಸಲ ಓದಿಕೊಂಡದ್ದೇ ಹೌದಾದರೆ ಅದು ನಿಮಗೆ ಎಲ್ಲೋ ಒಂದು ಕಡೆಗೆ ನೇರ ಪ್ರಶ್ನೆಯೇ ಅಂತ ಅನಿಸ್ತದೆ. ನಿಮಗೆ ನಿಮ್ಮ ಸಮಸ್ಯೆ ಪರಿಹಾರ ಆಗಿರ್ಬೋದು ಪವನ್ ಅಲ್ವಾ? ಸರ್ ಇನ್ನೊಂದು ಕ್ವಶನ್ ಹೇಳಿ ಹೇಳಿ ಹೇಳಿ. ಮತ್ತೆ ಯಾವ ಪಾರ್ಟ್ ಇಂದ ಜಾಸ್ತಿ ಡಿಫಿಕಲ್ಟ್ ಕ್ವಶನ್ಸ್ ಬರ್ಬೋದು? ಅಂದ್ರೆ ಕೆಮಿಸ್ಟ್ರಿಯಲ್ಲಿ, ಫಿಸಿಕ್ಸ್ ಅಲ್ಲಿ, ಬಯಾಲಜಿಯಲ್ಲಿ ಯಾವ್ದ್ರಿಂದ ಜಾಸ್ತಿ ಕ್ವಶನ್ಸ್ ಬರ್ಬೋದು ಅಂತ? ಓಕೆ ಓಕೆ, ಈಗ ನಿಮ್ಮ ಪ್ರಶ್ನೆ ಚೆನ್ನಾಗಿದೆ ಪವನ್. ಏನಂತ ಹೇಳಿದ್ರೆ, ನಮ್ಮ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಹೇಳುವಂಥದ್ದು ಥೀಮ್ ಬೇಸ್ಡ್ ಅಂಕಗಳನ್ನು ಹೊಂದಿರುವಂಥದ್ದು. ನಿಮಗೆ ಈಗಾಗಲೇ ನಿಮ್ಮ ಶಿಕ್ಷಕರು ಹೇಳಿದ್ದಾರೆ, ನಮ್ಮಲ್ಲಿ 5 ಥೀಮ್ಗಳಿವೆ. ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅಂತ, ಜೀವ ಜಗತ್ತು, ನೈಸರ್ಗಿಕ ವಿದ್ಯಮಾನಗಳು, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಅಂತ. ಈ 5 ಏನು ಥೀಮ್ಗಳಿವೆ, ಇವುಗಳಲ್ಲಿ ರಸಾಯನಶಾಸ್ತ್ರಕ್ಕೆ 25 ಅಂಕ, ಭೌತಶಾಸ್ತ್ರಕ್ಕೆ 28 ಅಂಕ ಮತ್ತು ಜೀವಶಾಸ್ತ್ರಕ್ಕೆ 27 ಅಂಕಗಳು ನಿಗದಿಯಾಗಿವೆ. ಈಗ ನೀನು ಕೇಳಿದ ಪ್ರಶ್ನೆ ಯಾವುದು ಕ್ವಶನ್ ಡಿಫಿಕಲ್ಟ್ ಇರ್ಬೋದು ಅಂತ ಹೇಳುವಂಥದ್ದು, ಅದು ನಿನ್ನ ಸಿದ್ಧತೆಯ ಮಟ್ಟವನ್ನು ಅವಲಂಬಿಸಿರ್ತದೆ ವಿನಃ ಪ್ರಶ್ನೆ ಡಿಫಿಕಲ್ಟ್ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ನಾವು ಪರಿಕಲ್ಪನೆ ಆಧಾರದ ಮೇಲೆ ಕಲಿತೇವಲ್ಲ ವಿಜ್ಞಾನವನ್ನು. ಹೀಗಾಗಿ ಪಠ್ಯಪುಸ್ತಕವನ್ನು ಸಂಪೂರ್ಣವಾಗಿ ನೀನು ಆಧರಿಸಿದ್ದೆ ಆದರೆ ಬಹುಶಃ ಪ್ರಶ್ನೆಗಳ ಸ್ವರೂಪ ಅಥವಾ ಅದರ ಕಾಠಿಣ್ಯತೆ ಅಷ್ಟು ಆಗಲಿಕ್ಕಿಲ್ಲ. ಮತ್ತು ಇಂಥದ್ದೇ ಪ್ರಶ್ನೆ ಕಠಿಣವಾಗಿರ್ತದೆ, ಇಂಥದ್ದೇ ಪ್ರಶ್ನೆ ಸುಲಭವಾಗಿರ್ತದೆ ಅಂತ ಹೇಳೋದು ವಿಜ್ಞಾನದಲ್ಲಿ ಸ್ವಲ್ಪ ಕಷ್ಟ. ಆದರೂ ನಮ್ಮ ಅನುಭವದಿಂದ ಹೇಳುವುದಾದರೆ ಪವನ್, ಭೌತಶಾಸ್ತ್ರ ಅಂಕ ಗಳಿಕೆಯಲ್ಲಿ ಬಹಳ ಸುಲಭ ಹೇಳುವಂಥದ್ದು ಮತ್ತು ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಲ್ಲಿ ಸ್ವಲ್ಪ ಮಕ್ಕಳು ಗೊಂದಲ ಮಾಡಿಕೊಳ್ಳುವಂಥದ್ದನ್ನು ನಾವು ಇತ್ತೀಚಿನ ವರ್ಷಗಳಲ್ಲಿ ಕಾಣ್ತಾ ಇದ್ದೇವೆ. ಸೊ ಹೀಗಾಗಿ ಏನು ಭೌತಶಾಸ್ತ್ರಕ್ಕೆ 28 ಅಂಕ ನಿಗದಿಯಾಗಿದೆ, ಆ 28 ಅಂಕಗಳನ್ನು ತಾವು ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟದ್ದೇ ಹೌದಾದರೆ, ಇನ್ನು ರಸಾಯನಶಾಸ್ತ್ರ ಜೀವಶಾಸ್ತ್ರದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಬೇಕಾಗ್ತದೆ ಅಂತ. ಸರಿ, ಈಗ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನೀವು ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ ಹೇಳಿ? ನನ್ನ ಹೆಸರು ಮಧುರಿಕಾ ಅಂತ, ಮದನಿ, ಸರ್ಕಾರಿ ಪ್ರೌಢಶಾಲೆ ಕೊಯ್ಲ ಬಂಟ್ವಾಳದಿಂದ ಮಾತಾಡ್ತಿದ್ದೀನಿ. ನಿಮ್ಮ ಪ್ರಶ್ನೆ ಹೇಳಿ ಅಮ್ಮ. ನಾವು ವಿಜ್ಞಾನದಲ್ಲಿ 20 ಅಂಕ ಪಡೆಯಲು ಪಾಠ ಪುಸ್ತಕ ಮತ್ತು ಕ್ಲಾಸ್ ನೋಟ್ಸ್ ಓದಿದರೆ ಸಾಕಾಗುತ್ತದೆಯಾ ಅಥವಾ ದೀಕ್ಷೆ, ಸಂವೇದ, ಸುಜ್ಞಾನ ಇದನ್ನೆಲ್ಲ ಓದಬೇಕಾ? ಯಾವ ರೀತಿ ಅಭ್ಯಾಸ ಮಾಡಬೇಕು? ಒಳ್ಳೆಯ ಪ್ರಶ್ನೆ ಮದನಿಕಾ. ಬಹುಶಃ ನಾವು ಓದುವಿಕೆಯಲ್ಲಿ ಕೇವಲ ಪಠ್ಯಪುಸ್ತಕ ಮಾತ್ರವಲ್ಲದೆ ಬೇರೆಯದನ್ನು ಬಳಸಬೇಕಾ ಎನ್ನುವುದು ನಿನ್ನ ಪ್ರಶ್ನೆ. ಪ್ರಾಯ ಎಡಿಷನಲ್ ನೀನು ಓದ್ತೀಯಲ್ಲ, ಅದು ಎಡಿಷನಲ್ ಮಾರ್ಕಿಗೆ ಅಪ್ಲೈ ಆಗ್ತದೆ. ತರಗತಿಯ ಬೋಧನೆಯೊಂದಿಗೆ ತರಗತಿಯಲ್ಲಿ ಕಲಿಸಿರುವಂಥ ವಿಷಯಗಳನ್ನು ದೈನಂದಿನ ಜೀವನಕ್ಕೆ ಅನ್ವಯಿಸುತ್ತಾ ನಮ್ಮ ಟೆಕ್ಸ್ಟ್ ಬುಕ್ಕಿನ ಪ್ರತಿಯೊಂದು ಶಬ್ದವೂ ಕೂಡ ಒಂದೊಂದು ಅರ್ಥವನ್ನು ಕಲ್ಪಿಸ್ತದೆ. ಒಂದು ಶಬ್ದವನ್ನು ಹಿಡಿದುಕೊಂಡು ನೀನು ಅದನ್ನು ಎಷ್ಟು ದೂರದವರೆಗೆ ಕೂಡ ನಮ್ಮ ದೈನಂದಿನ ಜೀವನಕ್ಕೆ ಅಪ್ಲೈ ಮಾಡಲಿಕ್ಕಾಗ್ತದೆ. ಬಹುಶಃ ಟೆಕ್ಸ್ಟ್ ಬುಕ್ಕನ್ನೇ ನೀವು ಗಟ್ಟಿಯಾಗಿ ಹಿಡಿದುಕೊಂಡ ನಂತರ ಅದರಲ್ಲಿ ಒಂದು ಮಾಸ್ಟರ್ ಆದ ಮೇಲೆ ನೀವು ಅದಕ್ಕೆ ಪೂರಕವಾದಂಥ ಹೊರಗಡೆಯ ಸಾಹಿತ್ಯವನ್ನು ಅದನ್ನೆಲ್ಲ ನೋಡಿಕೊಳ್ಬೋದು. ಆಗ ನೀವು ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಆಗ್ತದೆ. ಸರ್ ಆಗಲೇ ಹೇಳಿದರು, ನಮ್ಮ ಸರ್ ಹೇಳಿದರು, ಕಡಿಮೆ ಸ್ಕೋರ್ ಮಾಡುವವರಿಗೆ ಬಹಳ ಸುಲಭ ಇಲ್ಲಿ. ಆದರೆ ಈ ನಿನ್ನ ಪ್ರಶ್ನೆ ಅನ್ನೋದು ಹೆಚ್ಚು ಸ್ಕೋರ್ ಮಾಡೋರಿಗೆ, 80ಕ್ಕೆ 80 ತೆಗೆದುಕೊಳ್ಳುವವರಿಗೆ ಅಪ್ಲೈ ಆಗ್ತದೆ. ಕೇವಲ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಂಥ ವಿಷಯದ ಜೊತೆಗೆ ನಾವು ಟೆಕ್ಸ್ಟ್ ಬುಕ್ಕನ್ನು ನಾವು ಅದನ್ನು ಬಹಳ ಚೆನ್ನಾಗಿ ಹೇಳ್ತೇವೆ ಸ್ಕಿಲ್ ಇಂಡಿಯಾ ಅಂತ. ಏನಂತ ಹೇಳಿದರೆ, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟದ್ದನ್ನು ನಾವು ಒಮ್ಮೆ ಆ ವ್ಯಾಪಕ ವಿಷಯವನ್ನು ಒಂದು ಕ್ಯಾಪ್ಸ್ಯೂಲ್ ಆಗಿ ಮಾಡ್ಕೊಳ್ಬೇಕು. ಉದಾಹರಣೆಗೆ ಭೌತ ವಿಜ್ಞಾನ ಪಾಠದಲ್ಲಿ ಒಂದು ಬೆಳಕು ಅಂತ ಒಂದು ಪಾಠ ಇದೆ. ಆ ಬೆಳಕು ಪಾಠದಲ್ಲಿ ಬೆಳಕಿನ ಸುತ್ತಮುತ್ತ ಯಾವೆಲ್ಲ ಅಂಶಗಳು ಗಿರಕಿ ಹೊಡಿತವೆ, ಆ ಅಂಶಗಳನ್ನು ಕೇವಲ ಒಂದೇ ಪೇಜಲ್ಲಿ ಬಟ್ಟಿ ಇಳಿಸ್ಲಿಕ್ಕಾಗ್ತದೆ. ಆಗ ನಮಗೆ ಕೊಟ್ಟಂಥ ವೇದಿಕೆಯಲ್ಲಿ ಯಾವ ಮೂಲೆಯಲ್ಲೂ ಕೂಡ ನಾವು ನಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಲಿಕ್ಕಾಗ್ತದೆ. ಈ ನಿಟ್ಟಿನಲ್ಲಿ ತಾವು ಮೊದಲು
ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಂತ ಪ್ರತಿಯೊಂದು ವರ್ಡ್ ಬೈ ವರ್ಡ್ ಅನ್ನ ಗಟ್ಟಿಗೊಳಿಸಿದ್ದಾದ್ರೆ, ಅದನ್ನ ಮನನ ಮಾಡಿದ್ದೆ ಆದರೆ ನೀವು ತುಂಬ ಸ್ಕೋರನ್ನು ಮಾಡಬಹುದು. ಮತ್ತೆ ಎಲ್ಲ ಸಾಹಿತ್ಯಗಳು ಅದಕ್ಕೆ ಪೂರಕ ಸಾಹಿತ್ಯಗಳೇ ಬಿಟ್ಟರೆ, ಆ ಸಾಹಿತ್ಯಗಳು ನಾವೆಲ್ಲಿ ಅನ್ವಯ ಆಧಾರಿತ ಪ್ರಶ್ನೆಗೆ ಹೋಗ್ತೇವಲ್ಲ, ಅವಾಗ ಕೆಲವೊಮ್ಮೆ ಅದು ನಮ್ಮ ಬಳಕೆಗೆ ಬರದೇ ಇರಬಹುದು. ಆದ್ದರಿಂದ ಟೆಕ್ಸ್ಟ್ ಬುಕ್ಕನ್ನು ಗಟ್ಟಿಯಾಗಿ ನೀವು ಅಧ್ಯಯನ ಮಾಡಿ ಏನೆಲ್ಲ ಅನ್ವಯ ಆಧಾರಿತ ಪ್ರಶ್ನೆಗಳು ಏನು ಉದ್ಭವಿಸಬಹುದು ಅದನ್ನು ತಾವು ಸರಿಯಾಗಿ ತಿಳ್ಕೊಂಡು ಆನ್ಸರ್ ಮಾಡಿದರೆ ತುಂಬಾನೇ ಒಳ್ಳೆಯ ಸ್ಕೋರ್ ಖಂಡಿತ ಬರ್ತದೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಸರಿಯಾದ ಉತ್ತರವನ್ನ ಉತ್ತಮವಾದ ಉತ್ತರ ಮಾಡ್ಲಿಕ್ಕೆ ಇದು ದಾರಿ. ಸರ್, ಆನ್ಸರ್ ಬರೆಯುವುದನ್ನು ನಾವು ಹೈಯರ್ ಲೆವೆಲ್ ಅಲ್ಲಿ ನಾವು ಕ್ಯಾಪ್ಸ್ಯೂಲ್ ಆಫ್ ಇನ್ಫಾರ್ಮೇಶನ್ ಅಂತ ಕರೀತೇವೆ. ಒಬ್ಬ ವ್ಯಕ್ತಿ ದೊಡ್ಡ ಜೀವ ಇರ್ತದೆ, ಅವನಿಗೆ ಒಂದು ಕಾಯಿಲೆ ಬಂದಾಗ ಒಂದು ಸಣ್ಣ ಮಾತ್ರೆ ಆ ಇಡೀ ದೇಹವನ್ನ ನಿಯಂತ್ರಿಸಬಲ್ಲದು. ಆದ್ದರಿಂದ ಒಂದು ಪ್ರಶ್ನೆ ನಿಮಗೆ ಬೃಹತ್ತಾದ ಅಂಶವನ್ನು ಹಿಡಿದಿಟ್ಟುಕೊಂಡಂತ ಪ್ರಶ್ನೆ ಎಂದು ಕಂಡರೂ ಕೂಡ ನಿಮ್ಮ ಉತ್ತರವನ್ನ ಅದನ್ನ ಕ್ಯಾಪ್ಸ್ಯೂಲ್ ಫಾರ್ಮ್ಗೆ ನೀವು ಪರಿವರ್ತಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಬಂತು, ಆವಾಗ ಯಾವ ಅಂಕವೂ ನಿಮ್ಮಿಂದ ಹಿಂದಕ್ಕೆ ಹಿಡಿದಿಟ್ಟುಕೊಳ್ಳಲ್ಪಡುವುದಿಲ್ಲ. ನಿಮಗೆ ಪೂರ್ಣ ಪ್ರಮಾಣದ ಅಂಕಗಳು ಖಂಡಿತ ಬರ್ತವೆ. ಅದರಿಂದ ಯಾರು 80% ಅಂಕವನ್ನು ಗಳಿಸುವುದಕ್ಕಾಗಿ ತಯಾರು ಮಾಡಿದ್ದೀರಿ, ಮನಸ್ಸು ಮಾಡಿದ್ದೀರಿ, ಯುವರ್ ಆನ್ಸರ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಕ್ಯಾಪ್ಸ್ಯೂಲ್ಸ್ ಅಂತ ನಮ್ಮ ಅಭಿಪ್ರಾಯ, ಅನಿಸಿಕೆಯನ್ನು ಹೇಳ್ಬೋದು. ಸರಿ, ಇನ್ನೊಂದು ಕರೆ ಅಂತ ಹೋಗುವ. ಹಲೋ ಹಲೋ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ. ಸರಕಾರಿ ಪ್ರೌಢಶಾಲೆ ಮಲಯಾಳಿ. ನನ್ನ ಹೆಸರು ತ್ರಿಷಾ. ಹೇಳಿ ಅಮ್ಮ. ತ್ರಿಷಾ, 50ರಿಂದ 60 ಅಂಕಗಳನ್ನು ಪಡೆಯಲು ಯಾವ ಪಾಠವನ್ನು ಹೆಚ್ಚು ಓದಬೇಕು? ತ್ರಿಷಾ, ನೀವು ಯಾಕೆ 50 ಅಂಕಕ್ಕೆ ಕೈ ಇಟ್ಟಿದ್ದೀರಿ? ನೀವು ಯಾವತ್ತು ಗಗನಕ್ಕೆ ಕೈ ಚಾಚಬೇಕು. 80% ನಿಮ್ಮ ಕೈ ಚಾಚಬೇಕು. 50 ಯಾರಿಗೂ ಸಿಗ್ತದೆ, ವಿಷಯ ದೊಡ್ಡದಲ್ಲ. 80-90ಕ್ಕೆ ಕೈ ಚಾಚಬೇಕು ನೀವು, ಆಯ್ತಾ? ಸರಿ ತ್ರಿಷಾ, ನಿನ್ನ ನಿರೀಕ್ಷೆ ಕಡಿಮೆ ಆಯಿತು ಅಂತೇಳಿ ಸರ್ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು 80ಕ್ಕೆ 80 ಪ್ರಯತ್ನ ಮಾಡ್ಬೇಕಂತ ಹೇಳ್ತಾ, ಇನ್ನು 80 ಅಥವಾ 60, 50ರ ಸಮೀಪದಲ್ಲಿ ನಾನು ಅಂಕವನ್ನು ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತ ನೀವು ಕೇಳ್ತಾ ಇದೆಯಲ್ಲ. ಮೊದಲನೇದಾಗಿ ನಿಮ್ಮ ತರಗತಿಯ ಶಿಕ್ಷಕರು ನಿಮ್ಮನ್ನು ಯಾವ ಪರಿಕಲ್ಪನೆಗೆ ಸಿದ್ಧಗೊಳಿಸಿದ್ದಾರೆ ಆ ಪರಿಕಲ್ಪನೆಗಳನ್ನು ಮೊದಲು ಗಟ್ಟಿ ಮಾಡ್ಕೊಳ್ಬೇಕು. ಆಮೇಲೆ ನಮ್ಮ ವಿಜ್ಞಾನದ ಒಂದು ದೊಡ್ಡ ಆಸ್ತಿ ಇದೆ ಗೊತ್ತಾ, ಏನಂತ? ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಚಿತ್ರಗಳು ಅಲ್ವಾ? 16 ಅಂಕದ ಚಿತ್ರಗಳು ಈ ಸಲ ನಿಗದಿಯಾಗಿದೆ. ಮತ್ತೆ ಇನ್ನೊಂದು ಸಣ್ಣ ಬದಲಾವಣೆ ಕೂಡ ಆಗಿದೆ ಈ ವರ್ಷಕ್ಕೆ ಮಕ್ಕಳೇ. ಈ 16 ಅಂಕದ ಚಿತ್ರ ಹೇಳುವಂಥದ್ದು ಹಿಂದಿನ ವರ್ಷಗಳಲ್ಲಿ ಕೇವಲ 12 ಅಂಕದ ಚಿತ್ರಗಳು ಮತ್ತು 4 ಅಂಕದ ಹಾಟ್ ಕ್ವಶನ್, HOT ಅಂತ, ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಒಂದು ಪರಿಕಲ್ಪನಾ ಆಧಾರಿತ ಅಥವಾ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಗಿ ಕೊಡ್ತಾ ಇದ್ರು. ಅದು ಮಕ್ಕಳಿಗೆ ಸ್ವಲ್ಪ ಕಷ್ಟಕರವಾದ್ದರಿಂದ ಅಲ್ಲಿ ಕೇವಲ 12 ಅಂಕ ಮಾತ್ರ ಚಿತ್ರದಲ್ಲಿ ಗಳಿಸ್ಲಿಕ್ಕೆ ಆಗ್ತಾ ಇತ್ತು. ಆದರೆ ಈ ಸಲ ಅದನ್ನು ತೆಗೆದು ಸಂಪೂರ್ಣವಾಗಿ ಕೌಶಲ್ಯಕ್ಕೆ 16 ಅಂಕಗಳನ್ನು ಚಿತ್ರಗಳಿಗೆ ಕೊಟ್ಟಿರುವುದರಿಂದ ಆ 16 ಅಂಕದ ಚಿತ್ರಗಳನ್ನು ಪ್ರಧಾನವಾಗಿ ಯಾವುದೆಲ್ಲ ಮಾಡ್ಕೊಳ್ಬೇಕು, ಒಟ್ಟು ನಮ್ಮ ಚಿತ್ರಗಳ ಪಟ್ಟಿಯಲ್ಲಿ 29 ಚಿತ್ರಗಳು ಇದೆ. ಈಗಾಗಲೇ ನಿಮಗೆ ನಿಮ್ಮ ಶಿಕ್ಷಕರು ಹೇಳಿರ್ಬೋದು. ಆ 29 ಚಿತ್ರಗಳಲ್ಲಿ ಒಂದನ್ನು ಬಿಡದೆ ಸಂಪೂರ್ಣವಾಗಿ ಅದನ್ನು ಲೇಬಲ್ ಮಾಡೋದ್ರಿಂದ ಹಿಡಿದು ಚಿತ್ರವನ್ನು ಬಹಳ ರಚನಾತ್ಮಕವಾಗಿ ರಚಿಸೋದ್ರಿಂದ ಹಿಡಿದು ಮಾಡಿಕೊಂಡಾಗ ಚಿತ್ರಗಳ 16 ಅಂಕಗಳು ಎಲ್ಲಿಯೂ ಹೋಗುವುದಿಲ್ಲ. ಇದು ಬಹಳ ಸುಲಭ ಕೂಡ ನಿಮಗೆ. ಅದೇ ರೀತಿ ಏನು 14 ಪಾಠಗಳಿವೆ, 16 ಪಾಠದಲ್ಲಿ 2 ಪಾಠಗಳನ್ನು ಬಿಟ್ಟಿದ್ದಾರೆ, ನಿಮಗೆ ಗೊತ್ತಿದೆ ಅದು. ಒಂದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಆಮೇಲೆ ಯಾವುದು ನಮ್ಮ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠವನ್ನು ಬಿಟ್ಟಿದ್ದಾರೆ. ಆಮೇಲೆ ಉಳಿದಂತಹ 14 ಪಾಠಗಳಲ್ಲಿ ಎಲ್ಲ ಪರಿಕಲ್ಪನೆಗಳನ್ನು ನೀವು ಅವುಗಳ ಸ್ವರೂಪಕ್ಕೆ ಆಧಾರವಾಗಿ 2 ಅಂಕ, 3 ಅಂಕ ಮತ್ತು 4 ಅಂಕ ಮತ್ತು 5 ಅಂಕಕ್ಕೆ ಯಾವುದೆಲ್ಲ ಬರ್ಬೋದು ಹೇಳೋದನ್ನು ಚೆನ್ನಾಗಿ ಡ್ರಿಲ್ ಮಾಡಿದ್ದೇ ಹೋದಾದರೆ, ಕಲ್ತಿದ್ದೇ ಹೋದಾದರೆ ಖಂಡಿತವಾಗಿ ನಿನ್ನ 50 ಅಂಕ 70ರಿಂದ 80 ಅಂಕ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ತ್ರಿಷಾ. ಸರಿ ಸರಿ, ನಾವು ಮುಂದಿನ ಕರೆ ಹೋಗೋಣ. ಥ್ಯಾಂಕ್ ಯು. ನಾವು ಮುಂದಿನ ಕರೆಗೆ ಹೋಗೋಣ. ಹಲೋ ಹಲೋ ಸರ್. ನಮಸ್ತೆ, ಹೇಳಿ, ನೀವು ಯಾರು? ನಿಮ್ಮ ಶಾಲೆ ಯಾವುದು? ನನ್ನ ಹೆಸರು ಸೀಮಿತಾ, ಸಂತ ಪೌಲರ ಪ್ರೌಢಶಾಲೆ ಬಳ್ಕುಂಚೆ. ಸರಿ ಸೀಮಿತಾ, ಹೇಳಿ ನಿಮ್ಮ ಪ್ರಶ್ನೆ ಏನು? 3 ಮತ್ತು 4 ಅಂಕದ ಪ್ರಶ್ನೆಗಳು ಯಾವ ಪಾಠದಿಂದ ಬರ್ಬೋದು? ಮಕ್ಕಳೇ, ನಿಮ್ಮ ಪ್ರಶ್ನೆಗಳು ಒಂದೇ ಥರ ಇದೆ. 3 ಮತ್ತು 4 ಅಂಕದ ಪ್ರಶ್ನೆಗಳು ಯಾವ ಪಾಠದಿಂದ ಬರ್ಬೋದು ಅಂತ ನೋಡಿ. ನಮಗೆ ಕಳೆದ ವರ್ಷದಿಂದ ಒಂದು ನಿರ್ದಿಷ್ಟವಾದಂಥ ನೀಲನಕಾಶೆ ಇಲ್ಲದೇ ಇರುವುದರಿಂದ ಈ ಪಾಠದಿಂದ ಇದೇ ಪ್ರಶ್ನೆಗಳು ಇಷ್ಟು ಅಂಕಕ್ಕೆ ಬರ್ತದೆ ಹೇಳುವಂಥದ್ದು ಬಹಳ ಕಷ್ಟ. ಆದಾಗ್ಯೂ ನಾನು ನಿನಗೆ ಕೆಲವು ಕ್ಲೂಗಳನ್ನು ಕೊಡ್ತೇನಮ್ಮ.
ಈಗ ನೋಡು, ನಮ್ಮ ನಿತ್ಯ ಜೀವನದಲ್ಲಿ ಪದಾರ್ಥಗಳು, ಇಲ್ಲಿ ರಸಾಯನಶಾಸ್ತ್ರ ಇದೆ. ಈ ರಸಾಯನಶಾಸ್ತ್ರದಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪಾಠದಲ್ಲಿ 5 ಅಂಕಗಳು ಸೀಮಿತವಾಗಿವೆ. ಇಲ್ಲಿ ಕೂಡ ನಿನಗೆ 3 ಅಂಕದ ಒಂದು ಪ್ರಶ್ನೆ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಲೋಹಗಳು ಅಲೋಹಗಳು ಕೂಡ ಇಲ್ಲಿ 8 ಅಂಕ ಇದಕ್ಕೆ ನೀಡಿದ್ದಾರೆ. ಹೀಗಾಗಿ ಇಲ್ಲಿ ಕೂಡ ಸಾಧ್ಯತೆ ಉಂಟು. ಆಮೇಲೆ ಕಾರ್ಬನ್ ಮತ್ತು ಸಂಯುಕ್ತಗಳು ಇಲ್ಲಿ ಕೂಡ 5 ಅಂಕ ಇದೆ. ಹಾಗೆ ಧಾತುಗಳ ಆವರ್ತನೀಯ ವರ್ಗೀಕರಣ ಇಲ್ಲಿ ಕೂಡ 5 ಅಂಕ ಇದೆ. ಈ ಎಲ್ಲ 4 ರಸಾಯನಶಾಸ್ತ್ರದ ಪಾಠಗಳಲ್ಲಿ ನಿಮಗೆ 3 ಅಂಕ, 4 ಅಂಕ ಮತ್ತು 5 ಅಂಕದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯತೆ ಇದೆ. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು ಮಗು, ಈ 3 ಅಂಕ ಅಥವಾ 4 ಅಂಕ ಅಥವಾ 5 ಅಂಕ ಅಲ್ಲಿ ಒಂದೇ ಪ್ರಶ್ನೆ ಅಲ್ಲದೆ ಅದನ್ನು ಉಪಪ್ರಶ್ನೆಯಾಗಿ 1.5 ಅಂಕದ 2 ಪ್ರಶ್ನೆಗಳು ಅಥವಾ 2 ಅಂಕದ 2 ಪ್ರಶ್ನೆಗಳು ಈ ರೀತಿ ಕೊಡುವ ಸಾಧ್ಯತೆ ವಿಜ್ಞಾನದಲ್ಲಿ ಹೆಚ್ಚು. ಬೇರೆ ವಿಷಯಗಳಿಗೆ ಹೋಲಿಸಿದಾಗ ವಿಜ್ಞಾನದಲ್ಲಿ ಹೆಚ್ಚು. ಹೀಗಾಗಿ ನೀವು ತುಂಬ ವಿವರಣಾತ್ಮಕವಾಗಿ ಬರೀಬೇಕು ಹೇಳುವಂಥದ್ದು ವಿಜ್ಞಾನದಲ್ಲಿ ಇಲ್ಲ. ಹೀಗಾಗಿ ಎಲ್ಲ ರಸಾಯನಶಾಸ್ತ್ರದ ಪಾಠಗಳಲ್ಲಿಯೂ 3 ಅಂಕದ 4 ಅಂಕದ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯತೆಗಳುಂಟು. ಅದೇ ರೀತಿ ಜೀವಜಗತ್ತು ಒಂದು ಥೀಮ್ನ ಕೆಳಗೆ ಜೀವಕ್ರಿಯೆಗೆ 4 ಅಂಕಗಳಿದೆ, ನಿಯಂತ್ರಣ ಸಹಭಾಗಿತ್ವಕ್ಕೆ 7 ಅಂಕಗಳಿದೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಇಲ್ಲಿ 4 ಅಂಕ ಇದೆ, ಅನುವಂಶತೆ ಮತ್ತು ಜೀವ ವಿಕಾಸ ಇಲ್ಲಿ 6 ಅಂಕ ಇದೆ. ಹೀಗಾಗಿ ನಿಯಂತ್ರಣ ಸಹಭಾಗಿತ್ವ ಮತ್ತು ಅನುವಂಶತೆ ಮತ್ತು ಜೀವ ವಿಕಾಸ ಈ ಪಾಠದಲ್ಲಿ ನೀನು 3 ಅಂಕದ ಮತ್ತು 4 ಅಂಕದ ಅಥವಾ 5 ಅಂಕದ ಒಂದು ಪ್ರಶ್ನೆಯನ್ನು ನಿರೀಕ್ಷೆ ಮಾಡಬಹುದು. ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ ಅಂತ ಹೇಳಿದ್ರೆ, ಭೌತಶಾಸ್ತ್ರಕ್ಕೆ ಬಂದಾಗ ಮಗು, ನೈಸರ್ಗಿಕ ವಿದ್ಯಮಾನಗಳು ಅಂತ ಏನು ಥೀಮ್ ಇದೆ ಅದರಲ್ಲಿ ಕೇವಲ ಒಂದೇ ಒಂದು ಪಾಠ ಇದೆ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತ. ಇದಕ್ಕೆ 8 ಅಂಕಗಳು ನಿಗದಿಯಾಗಿವೆ. ಇಲ್ಲಿ ಒಂದು ನಮ್ಮ ಕಿರಣ ನಕ್ಷೆಯ ಚಿತ್ರ ಬಿಟ್ಟರೆ ಇನ್ನು 5 ಅಂಕಗಳು ಯಾವುದೇ ರೀತಿಯ ಯಾವುದೇ ಸ್ವರೂಪದ ಪ್ರಶ್ನೆಗಳಿಗೆ ಸಾಧ್ಯತೆ ಇದೆ. ಹೀಗಾಗಿ ಈ ಪಾಠವನ್ನು ಸರ್ ಈಗಾಗಲೇ ಹೇಳಿದ ಹಾಗೆ ಒಂದೇ ಒಂದು ವಾಕ್ಯವನ್ನು ಬಿಡದೆ ನೀನು ಕಲ್ತದ್ದೇ ಆದರೆ ಇಲ್ಲಿ ಕೂಡ 3 ಅಂಕದ 4 ಅಂಕದ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಅವಕಾಶ ಇದೆ. ಇನ್ನು ಭೌತಶಾಸ್ತ್ರದ ತಿರುಳು ಅಂತ ಹೇಳ್ತೇವೆ ನಾವು, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅದರ ಅಡಿಯಲ್ಲಿ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಕಾಂತೀಯ ಪ್ರೇರಣೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಇಲ್ಲಿ ವಿದ್ಯುತ್ ಶಕ್ತಿಗೆ 8 ಅಂಕ ಇದ್ದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಕ್ಕೆ 9 ಅಂಕ ಇರೋದರಿಂದ ಮಗು ಇಲ್ಲಿ ಕೂಡ ಚಿತ್ರ 3 ಅಂಕದ್ದೋ 2 ಅಂಕದ್ದೋ ಬಂದರೂ 3 ಅಂಕದ ಮತ್ತು 4 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳು ಈ ಎರಡೂ ಪಾಠದಲ್ಲಿ ಸಾಧ್ಯತೆ ಇದೆ. ಸರ್, ಇನ್ನೊಂದು ಪ್ರಶ್ನೆ ಹೇಳಮ್ಮ. ನೆಫ್ರಾನ್ ಚಿತ್ರ ಅದು ತುಂಬಾ ಬಿಡ್ಸಕ್ ಕಷ್ಟ ಆಗುತ್ತೆ, ಅದು ಎಕ್ಸಾಮಿಗೆ ಬರ್ತದಾ? ಇನ್ನೊಮ್ಮೆ ಹೇಳಮ್ಮ ಪ್ರಶ್ನೆ. ನೆಫ್ರಾನ್. ಹಾ, ಓಕೆ, ಒಳ್ಳೆ ಪ್ರಶ್ನೆ ಕೇಳಿದೆಯಮ್ಮ. ನೆಫ್ರಾನಿನ ಚಿತ್ರ ಏನು ಪುಸ್ತಕದಲ್ಲಿ ಇದೆ ಅಲ್ಲಿ ನೆಫ್ರಾನಿಗೆ ಯಾವ್ಯಾವ ಭಾಗಗಳು ಬೇಕು ಹೇಳುವಂಥದ್ದು ಮೊದಲು ತಿಳ್ಕೊಳ್ಬೇಕು. ಆ ನೆಫ್ರಾನ್ ಚಿತ್ರದಲ್ಲಿ ಗ್ಲಾಮೆರುಲಸ್ಸು, ಬೌಮನ್ನನ ಕ್ಯಾಪ್ಸೂಲು, ಹೆನ್ಲೆಯ ಕುಣಿಕೆ ಮತ್ತು ಸಂಗ್ರಾಹಕ ನಾಳ, ಇದು 4 ಬಹಳ ಮುಖ್ಯವಾದ ಭಾಗಗಳು. ಹೌದಲ್ವಾ? ಈ 4 ಮುಖ್ಯವಾದ ಭಾಗಗಳಿಗೆ ಸಂಬಂಧಪಟ್ಟ ಚಿತ್ರವನ್ನು ನೀವು ರೇಖಾಚಿತ್ರವಾಗಿಸಿದರೆ ಸಾಕು. ಉಳಿದಂಥ ಅಲ್ಲಿ ಬಂದಂಥ ಅಭಿಧಮನಿಗಳು ಇದನ್ನು ಬಿಡಿಸುವಂಥ ಅಗತ್ಯ ಇರುವುದಿಲ್ಲ. ಹೀಗಾಗಿ ನಿಮ್ಮ ಶಿಕ್ಷಕರು ಕೂಡ ಹೇಳಿರ್ತಾರೆ, ಅಥವಾ ಬಹಳಷ್ಟು ನಾವು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ನಮ್ಮ ಗ್ರೂಪ್ಗಳಲ್ಲಿ ತುಂಬ ಈ ಚಿತ್ರಗಳ ಒಂದು ಇದನ್ನು ಹಾಕಿದ್ದೇವೆ. ಇವನ್ ನಾವು ಕೂಡ ಯಾವುದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ತುಂಬ ಚಿತ್ರಗಳನ್ನು ಬಿಡಿಸಿ ಹಾಕಿದ್ದೇವೆ. ಬಹುಶಃ ನೀವು ನೋಡಿದ್ದಿದ್ರೆ ನೆಫ್ರಾನಿನ ಚಿತ್ರ ಬಹಳ ಬಹಳ ಸುಲಭವಾಗಿ ಬಿಡಿಸಬಹುದು. ಅಲ್ಲಿ ಬರುವಂಥ ಅಭಿಧಮನಿಗಳ ಒಂದು ಜಾಲ ಇದೆಯಲ್ಲ, ಅದನ್ನು ಬಿಡಿಸುವ ಅಗತ್ಯ ಇಲ್ಲಮ್ಮ. ಕ್ಲಿಯರ್? ಎಸ್, ಸರಿ, ಓಕೆ, ಥ್ಯಾಂಕ್ ಯು. ನಮ್ಮ ಮುಂದಿನ ಕರೆಗೆ ಹೋಗೋಣ. ಹಲೋ. ಹಲೋ. ಹಾ, ತಾವು ಯಾರು ಮಾತಾಡ್ತಿದ್ದೀರಿ? ಎಲ್ಲಿಂದ ಮಾತಾಡ್ತಿದ್ದೀರಿ? ನನ್ನ ಹೆಸರು ಮೋಕ್ಷ ಅಂತ. ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರಿ ಬೆಳ್ಳಾರಿ. ಸರಿ ಸರಿ, ನಿಮ್ಮ ಪ್ರಶ್ನೆಗೆ ಹೇಳಿ. ಈ ಸರ್ತಿ ಪಬ್ಲಿಕ್ ಎಕ್ಸಾಮಿಗೆ ಡೈರೆಕ್ಟ್ ಕ್ವಶನ್ ಬರ್ತದ ಅಥವಾ ಅಪ್ಲಿಕೇಶನ್ ಕ್ವಶನ್ ಬರ್ತದ ಅಂತ? ಈಗಾಗಲೇ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಹೌದು, ಆಲ್ರೆಡಿ ಮೋಕ್ಷ ನಿಮ್ಗೆ ಆಲ್ರೆಡಿ ನಮ್ಮ ಸರ್ ಕೊಟ್ಟಿದ್ದಾರೆ. ಅನ್ವಯ ಆಧಾರಿತ ಪ್ರಶ್ನೆಗಳು ಅದು ತುಂಬಾ ಬಹಳಷ್ಟು ಕೇಳೋದಕ್ಕಿಂತ ಒಂದೊಂದು ಬಹಳ ಕೇವಲ 4 ಅಂಕದ ಒಂದು ಪ್ರಶ್ನೆ ಅದು ಕೇಳುವಾಗ ಈ ಸರ್ತಿಯ ಕೆಲವಷ್ಟು ಸಮಸ್ಯೆಗಳನ್ನ ಅರ್ಥೈಸಿಕೊಂಡು ನಾವು 4 ಅಂಕದ ಪ್ರಶ್ನೆಗಳನ್ನ ವಿನ್ಯಾಸಗೊಳಿಸುವಾಗ ವಿದ್ಯಾರ್ಥಿ ಫ್ರೆಂಡ್ಲಿ, ಸ್ಟೂಡೆಂಟ್ ಫ್ರೆಂಡ್ಲಿ, ಅವನು ಡೇ ಟು ಡೇ ಲೈಫಲ್ಲಿ ಏನೆಲ್ಲ ಅನುಭವಿಸಿರ್ತಾನೆ ಅದರ ಆಧಾರದ ಮೇಲೆ ಕೇಳ್ತಾರೆ. ಈಗ ಉದಾಹರಣೆಗೆ ನಾನು ಭೌತ ವಿಜ್ಞಾನಕ್ಕೆ ಬರ್ತೇನೆ. ಅದರಲ್ಲಿ ಉದಾಹರಣೆಗೆ ನಾವು ಭೌತ ವಿಜ್ಞಾನಕ್ಕೆ ಬಂದಾಗ ಆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಒಂದು ಕಡೆಯಲ್ಲಿ ಈ ನಾವು ಮನೆಗಳಲ್ಲಿ ವಿದ್ಯುತ್ತನ್ನು ಬಳಸುವಾಗ ಸಾಕೆಟ್ಗೆ
ಲೆಕ್ಕಕ್ಕಿಂತ ಮಿತಿಗಿಂತ ಹೆಚ್ಚಿನ ಇಲೆಕ್ಟ್ರಿಕಲ್ ಕಾಂಪೋನೆಂಟ್ಸನ್ನು ಬಳಸಬಾರ್ದು ಅಂತ ಒಂದು ನಿಯಮ. ಬಳಸಲ್ಪಟ್ಟಾಗ ಅಲ್ಲಿ ಆ ನಿರ್ದಿಷ್ಟ ತಂತಿಗೆ ಲೋಡ್ ಹೆಚ್ಚಾಗಿ ಅಲ್ಲಿ ಬೆಂಕಿ ಏಳುವ ಸಾಧ್ಯತೆ ಇರ್ತದೆ, ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಇದು ಒಂದು ಚಿಕ್ಕ ಮಗುವಿಗೆ ಕೂಡ ಗೊತ್ತುಂಟು, ಇದು ಗೊತ್ತಿರಲೇಬೇಕಿದು. ಇದು ಒಂದು ಅನ್ವಯ ಆಧಾರಿತ ಪ್ರಶ್ನೆ. ಸೊ ಇಂಥ ಪ್ರಶ್ನೆಗಳನ್ನ ಕೇಳುವಾಗ ಅಲ್ಲಿ ಖಂಡಿತ ಯಾವುದೇ ಗೊಂದಲ ಏರ್ಪಡುವ ಪ್ರಶ್ನೆಯೇ ಇಲ್ಲ. ಅದು ಯಾಕಂದ್ರೆ ನಮಗೆ ದೈನಂದಿನ ಜೀವನದಲ್ಲಿ ನಾವು ಅದನ್ನು ಅನುಭವಿಸಿರ್ತೇವೆ. ಅದಾಗಲೇ ಸರ್ ಹೇಳಿದ್ರು, ನೀವು 15 ನಿಮಿಷಗಳ ಸಮಯಾವಕಾಶ ಇರುವುದು ಒತ್ತಡವನ್ನು ನಿಯಂತ್ರಿಸುವುದಕ್ಕಿಂತಲೂ ಆ ಒತ್ತಡದಲ್ಲಿ ಬಂದ ನಾವು ಆ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಕ್ಕೆ 15 ನಿಮಿಷ ಇರುವುದು. ಮೊದಲು ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು, ಆಗ ನಿಮಗೆ ಎಲ್ಲ ಲೀಲಾಜಾಲವಾಗಿ ಹೋಗ್ತದೆ. ಮೊದಲು ನನಗೆ ಎಲ್ಲಿ ನೆನಪು ಬರ್ತದೋ ಇಲ್ವೋ ಅದೆಲ್ಲ ಬೇಡ. ಮೊದಲು ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಮಗ್ಗುಲುಗಳನ್ನು ಸ್ಪರ್ಶಿಸಿದಾಗ ಕೆಲವಷ್ಟು ಅಲ್ಲಿ ನಾವಿದ್ದೇವೆ ಹೆದರಬೇಡ ಅನ್ನುವಂಥ ಅಂಶಗಳು ಬರ್ತವೆ. ಆಗ ಮಾತ್ರ ನೀವು ಅನ್ವಯ ಆಧಾರಿತ ಪ್ರಶ್ನೆಗೆ ಚೆನ್ನಾಗಿ ಉತ್ತರ ಬರಲಿಕ್ಕೆ ಆಗ್ತದೆ. ಅಲ್ಲಿ ಯಾವುದೇ ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ನಾನು ಇದಕ್ಕೆ ಪೂರಕವಾಗಿ ನಾನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಿನ್ನ ಪ್ರಶ್ನೆ ನೇರ ಪ್ರಶ್ನೆಗಳು ಇರ್ತಾವ ಅಂತಿದೆ. ಅಂದರೆ ಇಲ್ಲಿ ನೇರ ಪ್ರಶ್ನೆ ಅಂತಂದರೆ ಪ್ರಶ್ನೆಯ ಸ್ವರೂಪ ವಿಜ್ಞಾನದಲ್ಲಿ ಯಾವಾಗಲೂ ನೇರವಾಗಿ ಇರುವುದಿಲ್ಲ. ಅಂದರೆ ಎಂದರೇನು, ಕಾರಣ ಕೊಡಿ, ಈ ಥರದ್ದು ಇರುವುದಿಲ್ಲ. ಸಮರ್ಥಿಸಿ, ಜಸ್ಟಿಫೈ ಮಾಡಿ, ಹೀಗೇನೇ ಇರ್ತದೆ. ಹೀಗಾಗಿ ಪ್ರಶ್ನೆ ನೇರವಾಗಿ ಇಲ್ಲದಿದ್ರೂ ಕೂಡ ಉತ್ತರ ಸರಳವಾಗಿಯೇ ಇರ್ತದೆ ಹೇಳುವಂಥದ್ದು ನಮ್ಮ ನಂಬಿಕೆ. ಈಗಾಗಲೇ ಸರ್ ಕೆಲವು ದೃಷ್ಟಾಂತಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಆದರೆ ಪ್ರಶ್ನೆಗಳನ್ನು ನೇರವಾಗಿ ಎಂದರೇನು ಅಥವಾ ಯಾಕೆ ಹೀಗೆ ಕೇಳುವ ಸಾಧ್ಯತೆ ಬಹಳ ಕಡಿಮೆ ಇರ್ತದೆ ಮಗು. ಸರಿ, ಆಕೆಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತೇನೆ. ವಂದನೆಗಳು. ಮುಂದಿನ ಕರೆಗೆ ಹೋಗೋಣ. ಹಲೋ ಹಲೋ ಹಲೋ, ನೀವು ಯಾರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ದೀಪಾ ಅಂತ ಸತ್ಯಸಾಯಿ ವಿದ್ಯಾಕೇಂದ್ರ ಚೊಕ್ಕಾಡಿಯಿಂದ ಮಾತಾಡ್ತಿದ್ದೀವಿ. ದೀಪಾ, ಚೊಕ್ಕಾಡಿ ಶಾಲೆಯಿಂದ. ನಿಮ್ಮ ಪ್ರಶ್ನೆ ಹೇಳಿ. ನಮ್ಮ ಪ್ರಶ್ನೆ ಏನಂದ್ರೆ, ಅದು ಹೆರಿಡಿಟಿ ಮತ್ತೆ ಇವಾಲ್ಯೂಯೇಷನ್ ಪಾಠದಲ್ಲಿ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದೆ ಇರೋ ವರ್ಡ್ಸ್ ನ ಯೂಸ್ ಮಾಡಿ ಕ್ವಶನ್ ಕೇಳಿದಾರಲ್ಲ ಮಾಡೆಲ್ ಪೇಪರ್ ಅಲ್ಲಿ, ಅದು ನಮ್ಗೆ ಅರ್ಥ ಮಾಡ್ಕೊಳಿಕ್ ಒಂಚೂರು ಕಷ್ಟ ಆಗ್ತಿದೆ. ಅದಕ್ಕೆ ಯಾವ ಪ್ರಶ್ನೆ ಅಂತ ನಿರ್ದಿಷ್ಟವಾಗಿ ಹೇಳ್ಬೋದಮ್ಮ? ಯಾವ ಪ್ರಶ್ನೆ ಅಂತ? ಅನಾಟಾಮಿಕಲ್ ಸ್ಟ್ರಕ್ಚರ್ ಅಂತ ಇದೆ ಅಲ್ಲ ಸರ್? ಯಾವ ಮಾದರಿ ಪ್ರಶ್ನೆ ಪತ್ರಿಕೆ 1 ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆ 2? 2. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಪ್ರಶ್ನೆ ಸಂಖ್ಯೆ ಹೇಳ್ಬೋದಾ? ಒಮ್ಮೆ ಹೇಳ್ತೀನಿ. ಹಾ, ಹೆರಿಡಿಟಿ ಮತ್ತು ಎವಲ್ಯೂಷನ್ ಸಂಬಂಧಪಟ್ಟ ಹಾಗೆ ಯಾವುದು? ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಲಕ್ಷಣಗಳು ಜೀವ ವಿಕಾಸವನ್ನು ನಿರ್ದೇಶಿಸುವ ಸಾಧ್ಯವಿಲ್ಲ ಅಂತನಾ? 36th ಕ್ವಶನ್. 36th ಕ್ವಶನ್ ಅಲ್ಲಿ ಅಲ್ಲ, 36th ಕ್ವಶನ್ ನೆಫ್ರಾನಿಗೆ ಸಂಬಂಧಪಟ್ಟಿದೆ ಅಮ್ಮ. 37th ಕ್ವಶನ್ ಆಗಿರ್ಬೇಕಲ್ಲ? ವಿಭಿನ್ನ ಜೀವಿಗಳಲ್ಲಿರುವಂತಹ ರಚನಾರೂಪಿ ಲಕ್ಷಣಗಳು ಜೀವ ವಿಕಾಸಿಯ ಸಂಬಂಧಗಳನ್ನು ಹೇಗೆ ಪತ್ತೆ ಹಚ್ಚಲು ಸಹಾಯಕಾರಿಯಾಗಿವೆ ಅಂತ ಪ್ರಶ್ನೆ ಅಲ್ವಾ? ಹಾಗೆ ಎರಡನೇ ಪ್ರಶ್ನೆ, ಜೀವಿಯೊಂದರ ಗುಣಗಳು ಸ್ವತಂತ್ರವಾಗಿ ಮುಂದಿನ ಪೀಳಿಗೆಗೆ ಅನುವಂಶೀಯವಾಗುತ್ತವೆ ಎಂಬುದನ್ನು ಮೆಂಡಲರ ಏಕತಳೀಕರಣ ಪ್ರಯೋಗ ಹೇಗೆ ಸ್ಪಷ್ಟಪಡಿಸುತ್ತದೆ ಅಂತ ಪ್ರಶ್ನೆ ಅಲ್ವಾ? ಇಷ್ಟೊತ್ತು ನಾವೇನು ಇಲ್ಲಿ ಚರ್ಚೆ ಮಾಡಿದ್ದೇವೆ ಅದೆಲ್ಲ ಈ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂಥದ್ದು. ಅಂದರೆ ವಿಜ್ಞಾನದಲ್ಲಿ ಒಂದು ಪರಿಕಲ್ಪನೆಯ ಹೊರಗೆ ಯಾವುದೇ ಪ್ರಶ್ನೆಗಳನ್ನು ರೂಪಿಸುವುದಿಲ್ಲ. ಆದರೆ ಪ್ರಶ್ನೆಯ ಸ್ವರೂಪ ಮತ್ತು ವಾಕ್ಯ ರಚನೆ ಇದೆಯಲ್ಲ, ಇದು ಸ್ವಲ್ಪ ನಿಮ್ಮನ್ನು ಗೊಂದಲಕ್ಕೆ ಈಡು ಮಾಡ್ತದೆ. ಹೀಗಾಗಿ ಇಲ್ಲಿ ರಚನಾರೂಪಿ ಲಕ್ಷಣಗಳು ಅಥವಾ ಜೀವಿಯೊಂದರ ಗುಣಗಳು ಸ್ವತಂತ್ರವಾಗಿ ಮುಂದಿನ ಪೀಳಿಗೆ ಅನುವಂಶವಾಗುತ್ತವೆ ಹೇಳುವಂಥ ಶಬ್ದ ಇದೆಯಲ್ಲಮ್ಮ, ನಮ್ಮ ಪಠ್ಯಪುಸ್ತಕದಲ್ಲಿ ಹಲವಾರು ಸಲ ಈ ಶಬ್ದಗಳು ರಿಪೀಟ್ ಆಗಿದ್ದಾವೆ. ಹೀಗಾಗಿ ಈ ಶಬ್ದಗಳ ಮೇಲೆ, ಈ ಪರಿಕಲ್ಪನೆಯ ಮೇಲೆ ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು. ಕೇಳಿದ ರೀತಿ ಸ್ವಲ್ಪ ಇಂಡೈರೆಕ್ಟ್ ಆಗಿದೆ ಅಷ್ಟೇ, ಬಿಟ್ಟರೆ ಹೊರಗಿನ ಪ್ರಶ್ನೆ ಅಂತೂ ಖಂಡಿತವಾಗಿ ಅಲ್ಲಮ್ಮ ಇದು. ಇದಕ್ಕೆ ಏನು ಉತ್ತರ ಅಂತ ಹೇಳಿದ್ರೆ, ವಿಭಿನ್ನವಾದ ಜೀವಿಗಳಿಗೆ ಲಕ್ಷಣಗಳಲ್ಲಿ ಸಾಮ್ಯತೆ ಇರ್ತದೆ. ಯಾಕಂದ್ರೆ ಅವರು ಒಂದೇ ಪೂರ್ವಜರಿಂದ ಅನುವಂಶವಾಗಿರ್ತಾರೆ ಅಲ್ವಾ? ಓಕೆ, ಸಿ there is similarity in every individual and also variations in all the individuals. That is because they have inherited their alleles or the characters from their ancestors or father or mother, isn't it? So they will be expressed according to
Mendel, these variations or the similarities of alleles will be expressed either in progeny 1 or progeny 2. So, in progeny 2, the variations which are responsible will be expressed independently. So, there is a law of Mendel, maybe you may be knowing, a law of probability, law of dominance, law of independent assortment. Under this law, independent assortment, this question is framed. Okay? ಹಾ ಸರ್. Yes. ಮತ್ತೆ ಇನ್ನೊಂದು ಡಯಾಗ್ರಾಮ್ ಯಾವ್ದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು? ಹಾ, ಖಂಡಿತವಾಗಿ ಹೇಳ್ಬೋದಮ್ಮ. ಚಿತ್ರಗಳಿಗೆ ಬಂದಾಗಮ್ಮ, ನಾನು ಈಗಾಗಲೇ ಹೇಳಿದ್ದೇನೆ, ಸಿ ದೆರ್ ಆರ್ 29 ಕ್ವಶನ್ಸ್, ಡಯಾಗ್ರಾಮ್ಸ್ ಇನ್ ಅವರ್ ಸೈನ್ಸ್ ಕ್ವಶನ್ ಪೇಪರ್. ಅದರಲ್ಲಿ ಭೌತಶಾಸ್ತ್ರಕ್ಕೆ ಸುಮಾರು 17 ಚಿತ್ರಗಳಿದ್ದಾವೆ. ಆಮೇಲೆ ರಸಾಯನಶಾಸ್ತ್ರಕ್ಕೆ, ಕೆಮಿಸ್ಟ್ರಿ ಅಂಡ್ ಬಯಾಲಜಿ, ಹೌದು, ರಸಾಯನಶಾಸ್ತ್ರದಲ್ಲಿ 5 ಚಿತ್ರಗಳಿದ್ದಾವೆ. ಆಮೇಲೆ ಜೀವಶಾಸ್ತ್ರದಲ್ಲಿ 7 ಚಿತ್ರಗಳು ಇದ್ದಾವೆ. ಈಗ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೋಡಿದಾಗ ಪ್ರಮುಖವಾಗಿ 3 ಅಂಕಕ್ಕೆ ಅಥವಾ 4 ಅಂಕಕ್ಕೆ ಬರುವಂಥ ಚಿತ್ರಗಳು ಯಾವುದು ಅಂತ ನೀವೇನಾದರೂ ಗಮನಿಸಿದರೆ ಮಕ್ಕಳೇ, ಮುಖ್ಯವಾಗಿ ಜೀವಶಾಸ್ತ್ರದಲ್ಲಿ ಮಾನವನ ಹೃದಯ ಮತ್ತು ಮಾನವನ ಮೆದುಳು, ಇದು ಖಂಡಿತವಾಗಿ 3 ಅಂಕ ಅಥವಾ 4 ಅಂಕಕ್ಕೆ ಬರುವಂಥ ಒಂದು ಪ್ರಶ್ನೆ. ಮತ್ತೊಂದು ಗುಟ್ಟನ್ನು ಹೇಳಿಬಿಡ್ತೇನೆ, ಈ ವರ್ಷ 1ನೇ ನಮ್ಮ ಜೀವಕ್ರಿಯೆಗಳು ಪಾಠದಲ್ಲಿ ಜೀರ್ಣಕ್ರಿಯೆಯ ಚಿತ್ರ ಇಲ್ಲದೇ ಇರುವುದರಿಂದ ಹೃದಯದ ಚಿತ್ರ ಮತ್ತು ಮಾನವನ ಮೆದುಳಿನ ಚಿತ್ರದಲ್ಲಿ 2ರಲ್ಲಿ 1 ಬರ್ತದೆ ಹೇಳುವಂಥದ್ದು ನಾವೊಂದು 90% ನಾವು ನಿರೀಕ್ಷೆ ಮಾಡ್ಬೋದಮ್ಮ. ಅದೇ ರೀತಿ ಇನ್ನು ಬಂದೇ ಬರ್ತದೆ ಹೇಳುವಂತಹ ಚಿತ್ರ ಯಾವುದು ಅಂತ ಹೇಳಿದ್ರೆ, ನಾವು ಈವರೆಗೆ ವಿಜ್ಞಾನದಲ್ಲಿ ಬಂದೇ ಬರ್ತದೆ ಅಂತ ಯಾವುದು ಹೇಳಿಲ್ಲ, ಆದರೆ ಈ ವರ್ಷಕ್ಕೆ ನಾನು ಖಂಡಿತವಾಗಿ ಹೇಳ್ತೇನೆ ಮಗು, ನಮ್ಮ ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದಲ್ಲಿ ಆ 8 ಏನು ಕಿರಣ ನಕ್ಷೆಗಳಿದ್ದಾವಲ್ಲ, ಅದರಲ್ಲಿ ರೇ ಡಯಾಗ್ರಾಮ್ಸ್ ಇದ್ದಾವಲ್ಲ, ಅದರಲ್ಲಿ 1 3 ಅಂಕದ ಚಿತ್ರವಾಗಿ ಖಂಡಿತವಾಗಿ ಬಂದೇ ಬರ್ತದೆ. ಹೌದು, ಯಾಕಂದ್ರೆ ಈ ಸರ್ತಿ ರಿಫ್ಲೆಕ್ಷನ್ ಥ್ರೂ ಕರ್ವ್ಡ್ ಮಿರರ್ಸ್ ಅನ್ನುವಂತ ಸೆಕ್ಷನ್ ತೆಗೆದಿರೋದ್ರಿಂದ ರಿಫ್ರಾಕ್ಷನ್ ಥ್ರೂ ಲೆನ್ಸಸ್ ಆ ಪಾಠದಲ್ಲಿ ಬರುವಂತ 6 ಚಿತ್ರಗಳು, ಮತ್ತೆ ಆ ಲೆನ್ಸ್ ಅಲ್ಲಿ ಕಾನ್ಕೇವ್ ಲೆನ್ಸ್ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಲೆನ್ಸ್ ನ 6 ಚಿತ್ರಗಳು, ಕಾನ್ಕೇವ್ ಲೆನ್ಸ್ ನ 2 ಡಯಾಗ್ರಾಮ್ಸ್ ನಲ್ಲಿ ಖಂಡಿತ 3 ಮಾರ್ಕ್ ಬಂದೇ ಬರುತ್ತೆ. ಸಾಮಾನ್ಯವಾಗಿ ಕಾನ್ವೆಕ್ಸ್ ನನ್ನೇ ಕೇಳುವಂತ ಪರಿಪಾಠ. ಸೊ ಅದನ್ನ ಕರೆಕ್ಟ್ ಆಗಿ, ಅದು ಆ ಡಯಾಗ್ರಾಮ್ ಬಿಡಿಸುವಾಗ ನಿಮ್ಮ ಟೀಚರ್ಸ್ ನಿಮಗೆ ಕರೆಕ್ಟ್ ಆಗಿ ಟೆಕ್ನಿಕಲಿ ಟೀಚ್ ಮಾಡಿರ್ಬೋದು. ಅಲ್ಲಿ ಪ್ರತಿಯೊಂದಕ್ಕೂ ಮೆಜರ್ಮೆಂಟ್ ಬರ್ತದೆ. ನೀವು ಮೆಜರ್ಮೆಂಟ್ ಇಲ್ದೇನೆ ನೀವು ಅಲ್ಲಿ ಯಾವುದು ಆಬ್ಜೆಕ್ಟ್ ಇದ್ರೂ ಕೂಡ ನಿಮಗೆ ಬೇಕಾದ ಇಮೇಜ್ ಡಯಾಗ್ರಾಮ್ನ ಪೊಸಿಷನ್ ಮತ್ತು ಸೈಜ್ ಅದೆಲ್ಲ ಸರಿಯಾಗಿ ಸಿಗೋದಿಲ್ಲ. ಸೊ ಪಕ್ಕಾ ನೀವು ಆ ಸ್ಕೇಲ್ ಮತ್ತು ಏನು ನಿಮ್ಮ ಪ್ರೊಟ್ರಾಕ್ಟರ್ ಅದೆಲ್ಲ ಇಟ್ಕೊಂಡೇ ನೀವು ವ್ಯವಹಾರ ಮಾಡಿದರೆ ಮಾತ್ರ ಆ ರೇ ಡಯಾಗ್ರಾಮ್ನಲ್ಲಿ 3ಕ್ಕೆ ಅಥವಾ 2ಕ್ಕೆ 2 ಮಾರ್ಕು, 3ಕ್ಕೆ 3 ಮಾರ್ಕು ಸಿಗ್ತದೆ. ಅದು ಪಕ್ಕಾ ಚಿತ್ರಗಳು. ಇನ್ನೊಂದು ವಿಷಯ ಇಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಪಾಠದಲ್ಲಿ ಕೇವಲ 3 ಚಿತ್ರಗಳಿರೋದ್ರಿಂದ ವಿದ್ಯುತ್ ಜನಕ, ವಿದ್ಯುತ್ ಮೋಟಾರ್ ಮತ್ತು ನೇರವಾಹಕದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಾಕಾರದ ಮಾದರಿ, ರಟ್ಟಿನ ಮಾದರಿ ಇದೆಯಲ್ಲ, ಈ 3 ಚಿತ್ರಗಳಿರುವುದರಿಂದ ಖಂಡಿತವಾಗಿ ಈ 3 ಚಿತ್ರಗಳಲ್ಲಿ ಒಂದು ಚಿತ್ರ ಬರ್ತದೆ ಹೇಳುವಂತ ಒಂದು ನಿರೀಕ್ಷೆ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಈ ಪಾಠದಲ್ಲಿ ಹೌದು, ಖಂಡಿತವಾಗಿ ಒಂದು ನಿರೀಕ್ಷೆ ನಾವು ಇಟ್ಕೊಳ್ಳೋಣ. ಆ 3 ಡಯಾಗ್ರಾಮ್ ಕೂಡ ಹಾಗೇನೆ ಅಷ್ಟು ಚೆನ್ನಾಗಿ ಬಿಡಿಸಬಹುದು, ಬಹಳ ಚೆನ್ನಾಗಿ ಬಿಡಿಸಬಹುದು. ತರಗತಿಯ ಲಾಸ್ಟ್ ಸ್ಟೂಡೆಂಟ್ ಅಂತ ವಿದ್ಯಾರ್ಥಿ ಕರಿಬಾರ್ದು. ಖಂಡಿತ ಯಾರು ಲಾಸ್ಟ್ ಅಲ್ಲ, ಎಲ್ಲರೂ ಫಸ್ಟೇ, ಒಂದಲ್ಲ ಒಂದು ವಿಷಯದಲ್ಲಿ ಫಸ್ಟೇ. ಬಟ್ ಸಾಂಪ್ರದಾಯಿಕವಾಗಿ ಕರೆದಂತ ಆ ವಿದ್ಯಾರ್ಥಿ ಕೂಡ ಬಹಳ ಚೆನ್ನಾಗಿ ಉತ್ತರವನ್ನ ಕೊಡಬಹುದು, ಬರೀಬಹುದು. ಸರಿ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ನೆಚ್ಚಿನ ವಿಜ್ಞಾನ ಅಧ್ಯಾಪಕರಾದಂತಹ ರಮೇಶ್ ಆಚಾರ್ಯ ಮತ್ತು ವೆಂಕಟರಮಣ ಆಚಾರ್ಯ ಜೊತೆಗೆ ನಿಮ್ಮ ಸಲಹೆ, ನಿಮ್ಮ ಪ್ರಶ್ನೆಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 0824, ಇದು ಮಂಗಳೂರಿನ ಕೋಡ್. ನಮ್ಮ ಟೆಲಿಫೋನ್ ಸಂಖ್ಯೆಗಳು 22222611, 22236111, 22119999. ನಮ್ಮ ಮೊಬೈಲ್ ಸಂಖ್ಯೆ 8277038000. ದಯವಿಟ್ಟು ನಿಮ್ಮ ಆತಂಕ ಪ್ರಶ್ನೆಗಳನ್ನು ಯಾವುದೇ ಮುಜುಗರ ಇಲ್ಲದೆ ನಮ್ಮ ಅಧ್ಯಾಪಕರೊಂದಿಗೆ ಹಂಚಿಕೊಳ್ಳಿ. ಅವರು ತುಂಬ ಸೂಕ್ತವಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ತುಂಬ ನಗುಮುಖದಲ್ಲೇ ಇದ್ದಾರೆ, ಈಗ ಆರಾಮದಲ್ಲಿದ್ದಾರೆ. ದಯವಿಟ್ಟು ಪ್ರಶ್ನೆಗಳನ್ನು ಕೇಳಿ. ನಾವು ಮುಂದಿನ ಕರೆಗೆ ಹೋಗೋಣ. ಹಲೋ.
ನಮಸ್ತೆ, ಹೇಳಿ ನೀವು ಯಾರು, ಎಲ್ಲಿಂದ ಮಾತಾಡ್ತಿದ್ರಿ? ಸರ್ ಮೋಕ್ಷ ಅಂತ ಕೆಪಿಎಸ್ ಬೆಳ್ಳಾರಿಯಿಂದ. ಹೇಳಮ್ಮ ಮೋಕ್ಷ. ಸೆಕೆಂಡ್ ಟೈಮ್. ಸರ್ ಈ ಎಕ್ಸಾಮ್ ಅಲ್ಲಿ ನಮಗೆ ಕ್ವಶನ್ಸ್ ನಮಗೆ ಆಲ್ಮೋಸ್ಟ್ ಗೊತ್ತಿರ್ತದೆ, ಆದ್ರೆ ಅಪ್ಲಿಕೇಶನ್ ಕ್ವಶನ್ ಕೊಡುವಾಗ ಅದು ಗೊತ್ತಾಗುದಿಲ್ಲ ಯಾವ್ದು ಆನ್ಸರ್ ಬರಿಬೇಕು ಅಂತ. ಖಂಡಿತವಾಗಿ ಈ ಸಲಕ್ಕೆ ಮೋಕ್ಷ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷಕ್ಕೆ ಅನ್ವಯದ ಪ್ರಶ್ನೆ 16 ಅಂಕದಿರ್ತಾ ಇತ್ತು ಕಳೆದ ವರ್ಷ. ಈ ವರ್ಷ ಕೇವಲ 4 ಅಂಕಕ್ಕೆ ಅದನ್ನು ಸೀಮಿತಗೊಳಿಸಿದ್ದಾರೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಎಲ್ಲ ಪ್ರಶ್ನೆಗಳು ಅನ್ವಯ ಪ್ರಶ್ನೆಗಳಲ್ಲ, ಅವು ಹೈಯರ್ ಆರ್ಡರ್ ಥಿಂಕಿಂಗ್ ಅಥವಾ ತಿಳುವಳಿಕೆ ಮಟ್ಟದಿಂದ ಸ್ವಲ್ಪ ಮೇಲೆ ಇರುವಂಥ ಪ್ರಶ್ನೆಗಳನ್ನು ನಾವು ಅನ್ವಯ ಪ್ರಶ್ನೆ ಅಂತ ಕರಿತಾ ಇದ್ದೇವೆ. ಖಂಡಿತವಾಗಿ ಅದು ಅನ್ವಯ ಪ್ರಶ್ನೆ ಅಲ್ಲ. ಅನ್ವಯ ಪ್ರಶ್ನೆ ಅಂತ ಏನಂತ ಹೇಳಿದ್ರೆ, ಒಂದು ಪರಿಕಲ್ಪನೆಯ ಒಂದು ಅಂಶವನ್ನು ಒಂದು ಹೊಸ ಸನ್ನಿವೇಶಕ್ಕೆ ಅದನ್ನು ಅನ್ವಯಿಸಿದರೆ ಮಾತ್ರ ಅದು ಅನ್ವಯ ಪ್ರಶ್ನೆ ಆಗ್ತದೆ. ಹಾಗಾಗಿ ಎಲ್ಲ ಪ್ರಶ್ನೆಗಳು ಅನ್ವಯ ಪ್ರಶ್ನೆಗಳಲ್ಲ. ಇನ್ನು ನಮ್ಮ ಅನೇಕ ವಿದ್ಯಾರ್ಥಿಗಳು ಅನುಭವಿಸುವಂಥ ಒಂದು ಕಷ್ಟ ಏನು ಅಂತ ಹೇಳಿದ್ರೆ, ವಿಜ್ಞಾನದಲ್ಲಿ ಅವರಿಗೆ ಉತ್ತರ ಗೊತ್ತಿರ್ತದೆ, ಪ್ರಶ್ನೆ ಅರ್ಥ ಆಗಿರುವುದಿಲ್ಲ. ಹೀಗಾಗಿ ಆ ಮೊದಲ 15 ನಿಮಿಷವನ್ನು ನೀನು ಹೇಗೆ ಬಳಸಬೇಕಂತ ನಾವು ಈಗಾಗಲೇ ಹೇಳಿದ್ದೇವೆ. ಪ್ರಶ್ನೆಯನ್ನು ಸರಿಯಾಗಿ ತಿರುಗಿಸಿ ಓದಬೇಕು ಒಂದು. ಇನ್ನೊಂದು, ಗುಟ್ಟು ಮಗು, ಆ ಪ್ರಶ್ನೆಯ ಸುತ್ತ ನಿನಗೆ ಏನೆಲ್ಲ ಗೊತ್ತಿದೆ ಅದನ್ನು ನೀನು ನೋಡಿ ಮಾಡಿಟ್ಕೊಳ್ಬೇಕು. ಒಂದು ಉದಾಹರಣೆ ಹೇಳ್ತೇನೆ. ಈಗ ನಮ್ಮ ಓಜೋನ್ ಪದರ ಇದೆಯಲ್ಲ, ಓಜೋನ್ ಪದರದ ಮೇಲೆ ನೀವು ಏನೆಲ್ಲ ಕಲ್ತಿರ್ತೀರಿ ಅಂತ ಹೇಳಿದ್ರೆ, ಓಜೋನ್ ಪದರ ಎಲ್ಲಿದೆ, ಓಜೋನ್ ಪದರ ಯಾರಿಂದ ನಾಶ ಆಗ್ತದೆ, ಅದರ ಕಾರ್ಯ ಏನು ಮತ್ತು ಅದರಿಂದ ಆಗುವಂಥ ಪರಿಣಾಮ ಏನು ಅಂತ ನೀವು ಕಲ್ತಿರ್ತೀರಿ. ಬೇರೆ ಬೇರೆ ಒಂದು 8-10 ಪ್ರಶ್ನೆಗಳನ್ನು ಮಾಡಿ ಕಲ್ತಿರ್ತೀರಿ, ಹೌದಾ? ಈಗ ಓಜೋನ್ ಪದರದ ಮೇಲೆ ಒಂದು ನಿನಗೆ ಅರ್ಥವಾಗದ ರೀತಿಯಲ್ಲಿ ವಾಕ್ಯ ಬಂತು ಅಂತ ಹೇಳಾದ್ರೆ, ನೀನು ಕಲ್ತಂತ ಆ 4-5 ಪಾಯಿಂಟ್ಗಳನ್ನು ಬರೆದದ್ದೇ ಹೌದಾದ್ರೆ ಅದು ಖಂಡಿತವಾಗಿ ಉತ್ತರ ಆಗ್ತದೆ. ಹೀಗಾಗಿ ನಿನಗೆ ಆ ವಾಕ್ಯದಲ್ಲಿ ಏನು ಗೊತ್ತಿದೆ ಅದರ ಸುತ್ತಲೂ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡು, ಅದು ಖಂಡಿತವಾಗಿ ಅನ್ವಯ ಪ್ರಶ್ನೆ ಆಗೋದಿಲ್ಲ. ಆಯ್ತಾ? ಇದಕ್ಕೆ ಪೂರಕವಾಗಿ ಮೋಕ್ಷ ಎಷ್ಟು ಸ್ಕೋರ್ ಮಾಡಬೇಕಂತಿದ್ಯಾ? 60 ಎಬ್ಬೋ ತೆಗಿಬೇಕು ಅಂತ. ಯಾಕೆ ತೆಗಿಬಾರ್ದು ಅಲ್ವಾ? ಮೋಕ್ಷ ನೋಡು, ನಮ್ಮ ಸರ್ ಬಹಳ ಚೆನ್ನಾಗಿ ಹೇಳ್ತಾರೆ, ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಮೋಕ್ಷ ಇದು ಕೇವಲ ಈ ಸರ್ತಿ ಕೇಳುವಂಥದ್ದು 4 ಮಾರ್ಕ್ ಮಾತ್ರ. ಅನ್ವಯ ಆಧಾರಿತ ಅಂದರೆ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವೆಶನ್ಸ್ನ ಬ್ಯೂಟಿ ಏನು ಕೇಳಿದರೆ ಮಗು ನೀನು ಸಾಮಾನ್ಯವಾಗಿ ಈಗ 4 ಮಾರ್ಕನ್ನು ಬಿಟ್ಟು ಮತ್ತುಳಿದ 76 ಮಾರ್ಕನ್ನು ನೀನೊಂದು ಬೌಂಡ್ರಿ ಹಾಕಿ ಆ ಬೌಂಡ್ರಿ ಒಳಗಡೆ ನೀನು ವರ್ಡ್ಸನ್ನು ಪ್ರೆಸೆಂಟ್ ಮಾಡಬೇಕಂತ ಹೋರಾಟ ಕೊಡ್ತಾ ಇರ್ತೀಯ ಅಲ್ವಾ? ಈಗ ನೀನು ಕಲ್ತಿರ್ತಿ, ಅದೇ ಪ್ರಕಾರ ಬರಿಬೇಕು. ಒಂದು ಶಬ್ದ ಹೆಚ್ಚು ಕಮ್ಮಿ ಆದರೂ ಕೂಡ ಅದನ್ನು ಹೊಡೆದು ನೀನು ಮತ್ತೆ ಬರಿತೀಯಲ್ವಾ? ಈ ಅನ್ವಯ ಆಧಾರಿತ ಪ್ರಶ್ನೆಯ ಸೌಂದರ್ಯ ಏನಂತ ಕೇಳಿದರೆ, ಮಗುವಿನಲ್ಲಿ ಒಂದು ಥಾಟ್ ಪ್ರೊವೋಕಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡುವಂಥದ್ದು ಅದ್ರ ಹಿಂದಿರುವ ಉದ್ದೇಶ. ನೀನೀಗ ಆನ್ಸರ್ ಮಾಡುವಾಗ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡಿದರೂ ಕೂಡ ಅಲ್ಲಿ ವಿಷಯದಲ್ಲಿ ವಸ್ತು ಇದ್ದರೆ ನಿನಗೆ ಅದಕ್ಕೆ ಪೂರ್ತಿ ಮಾರ್ಕ್, ಅಲ್ಲಿ ಕಟ್ಟು ಮಾಡುವ ಪ್ರಶ್ನೆ ಬರುವುದಿಲ್ಲ. ಇನ್ಸ್ಟ್ರಕ್ಷನ್ ಹಾಗಿರ್ತದೆ. ಅರ್ಥ ಆಯ್ತಾ? ಈಗ ನಿನಗೆ ಡೌಟ್ ಬಂದು 4 ಮಾರ್ಕು ಹೋಯ್ತಲ್ಲ ಅಂತ, ಈಗ ಒಂದೊಂದು ಪಾಯಿಂಟ್ ಆಗಿ 4 ಪಾಯಿಂಟ್ ಮಾಡಿ 4 ಮಾರ್ಕ್ ಇದೆ ಅಂತ ತಿಳ್ಕೊ. ನಿನ್ನದ ಬರೀ ಪಾಯಿಂಟ್ ಇದ್ರೆ ಸಾಕಾಗ್ತದೆ, ನೀವು ಅದಕ್ಕೆ ಆನ್ಸರ್ಗೆ ಮಾರ್ಕ್ ಅನ್ನ ಕೊಡಲೇ ಬೇಕಾಗ್ತದೆ. ನನ್ನ ಪ್ರೆಸೆಂಟೇಶನ್ ಸರಿ ಇಲ್ಲ, ನನ್ನದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳುವಂತ, ಎಣಿಸುವಂತ, ಯೋಚಿಸುವಂತ ಯಾವ ಇದನ್ನು ನೀನು ಇಟ್ಕೊಳ್ಬಾರ್ದು ಮೋಕ್ಷ. ಓಕೆ ಮೋಕ್ಷ, ಇನ್ನೊಂದು ಮಾತು, ಅಮ್ಮ ಅಪ್ಪ ಕೊಡಿಸುವ ಬಟ್ಟೆ ಬರೆ ವಸ್ತುಗಳಲ್ಲಿ ಅಲ್ಪ ತೃಪ್ತಿ ಇರಲಿ, ತಿನ್ನುವ ಊಟದಲ್ಲಿ ಅಲ್ಪ ತೃಪ್ತಿ ಇರಲಿ, ಆದ್ರೆ ಜ್ಞಾನ ಸಂಪಾದನೆಯಲ್ಲಿ ಅಲ್ಪ ತೃಪ್ತಿ ಇರಲೇಬಾರದು. ಅದು ಆಕಾಶಕ್ಕೆ ಏನಿಡ್ಬೇಕು. ಆಯ್ತಾ? ವೆರಿ ಗುಡ್. ಸಾಧನೆಯ ಶಿಖರಕ್ಕೇರುವುದಕ್ಕೆ ಪ್ರತಿಯೊಂದು ಮೆಟ್ಟಲನ್ನು ಹತ್ತೇಬೇಕು. ಆ ಮೆಟ್ಟಲನ್ನು ಮೊದಲೇ ಯಾರು ತಯಾರು ಮಾಡಿರುವುದಿಲ್ಲ, ನಾವು ಕ್ಷಣದಲ್ಲೇ ತಯಾರು ಮಾಡ್ಕೊಳ್ತಾ ಅಲ್ಲಿ ಸಿಗುವಂತ ಚುಚ್ಚಿಸಲ್ಪಡುವಂತ ಎಲ್ಲ ಮುಳ್ಳುಗಳನ್ನ ಚುಚ್ಚಿಸ್ಕೊಂಡು ಆ ನೋವನ್ನೇ ನಲಿಯುವಂತ ತಿಳ್ಕೊಂಡು ಮೇಲೆತ್ತಾಗ ಮಾತ್ರ ಸಾಧನೆ ಶಿಖರಕ್ಕೆ ಏರೋಕ್ಕಾಗತ್ತೆ. ದೇರ್ ಇಸ್ ನೋ ಶಾರ್ಟ್ ಕಟ್ ರೂಟ್ ಫಾರ್ ನಾಲೆಜ್ ಆರ್ ಅಚೀವ್ಮೆಂಟ್. ಓಕೆ, ಒಳ್ಳೆದಾಗಲಿ ನಿಮಗೆ. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ಫಾರ್ ಹಾರ್ಡ್ ವರ್ಕ್ ಆಲ್ಸೋ. ಹಾರ್ಡ್ ವರ್ಕ್ ಈಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ಅಚೀವ್ಮೆಂಟ್. ಓಕೆ ಮಗು, ಬೆಸ್ಟ್ ಆಫ್ ಲಕ್ ಮಗು. ನಮ್ಮ ಮುಂದಿನ ಕರೆಗೆ ಹೋಗೋಣ. ಹಲೋ. ಖಂಡಿತ ಸರ್. ಹಲೋ. ಹಲೋ ಸರ್, ಹೇಳಿ, ನೀವು ಯಾರು, ಯಾವ ಶಾಲೆಯಿಂದ? ಸರ್, ನಾನು ಸ್ಕಂದ KS ಸಂತ ಜೆರೋಜಾ ಪ್ರೌಢಶಾಲೆ ಜಿಪ್ಪು ಮಂಗಳೂರಿನಿಂದ ಮಾತನಾಡುದು ಸರ್. ಹೇಳಿ. ನನ್ನ ಪ್ರಶ್ನೆ ಏನೆಂದರೆ ಸರ್, ಈಗ ನಮ್ಮ ಪಠ್ಯ ಪುಸ್ತಕದಿಂದ ಕೆಲವು ಪಾಠಗಳನ್ನು ಸ್ಕಿಪ್ ಮಾಡಿದ್ದಾರೆ. ಆ ಪಾಠಗಳಿಂದ ಪ್ರಶ್ನೆ ಬರುವ ಸಾಧ್ಯತೆ ಇದೆಯಾ?
ನೋಡಪ್ಪ, ಖಂಡಿತವಾಗಿ ಯಾವ ಪಾಠಗಳನ್ನು ಬಿಟ್ಟಿದ್ದಾರೆ, 2 ಪಾಠಗಳನ್ನು ಬಿಟ್ಟಿದ್ದಾರೆ. ರಸಾಯನಶಾಸ್ತ್ರದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಮತ್ತು ಭೌತಶಾಸ್ತ್ರದಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಈ 2 ಪಾಠಗಳನ್ನು ಬಿಟ್ಟಿದ್ದಾರಲ್ವಾ. ಈ 2 ಪಾಠಗಳಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಪರಿಕಲ್ಪನೆ ಆಧಾರಿತ ಆಗಿರ್ಬೋದು ಅಥವಾ ನೇರ ಪ್ರಶ್ನೆಗಳಾಗಿರ್ಬೋದು ಅಂತ ಕೇಳುವಂಥ ಯಾವುದೇ ಸಾಧ್ಯತೆಗಳು ಖಂಡಿತವಾಗಿ ಇಲ್ಲವೇ ಇಲ್ಲ. ಮತ್ತೆ ಕೆಲವು ಪಾಠಗಳಲ್ಲಿ ಅರ್ಧ ಪಾಠವನ್ನು ಬಿದ್ದಿದ್ದಾರಲ್ಲ ಸರ್, ಅರ್ಧ ಭಾಗವನ್ನು, ಅದರಿಂದ ಸರ್ ಖಂಡಿತವಾಗಿ ಈಗ ಮೌಲ್ಯಮಾಪನಕ್ಕೆ ಸಂಪೂರ್ಣವಾಗಿ ಉಳಿಸಿಕೊಂಡಿರುವಂತಹ ಅಧ್ಯಾಯಗಳು, ಮೌಲ್ಯಮಾಪನಕ್ಕೆ ಭಾಗಶಃ ಉಳಿಸಿಕೊಂಡಿರುವಂತಹ ಅಧ್ಯಾಯಗಳು ಅಂತ ಇದೆ. ಅದರಲ್ಲಿ ನಾನು ಹೇಳ್ಬಿಡ್ತೇನೆ ನಿನಗೆ, ಸಂಪೂರ್ಣವಾಗಿ ಉಳಿಸಿಕೊಂಡಿರುವಂತಹ ಪಾಠಗಳು ಲೋಹಗಳು ಮತ್ತು ಅಲೋಹಗಳು, ಧಾತುಗಳ ಆವರ್ತನೆಯ ವರ್ಗೀಕರಣ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇರುವಂತಹ ಪಾಠ, ಆಮೇಲೆ ನಿಯಂತ್ರಣ ಸಹಭಾಗಿತ್ವ, ಆಮೇಲೆ ಅನುವಂಶತೆ ಮತ್ತು ಜೀವ ವಿಕಾಸ, ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮ, ಇಷ್ಟು ಪಾಠಗಳನ್ನ ಸಂಪೂರ್ಣವಾಗಿ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ 1ನೇ ಪೇಜಿಂದ ಕೊನೆಯ ಪೇಜ್ವರೆಗೆ ಏನೇನು ಅಂಶಗಳಿವೆ, ಕಲಿಕಾಂಶಗಳಿವೆ, ಅದೆಲ್ಲವೂ ಅಲ್ಲಿ ಬರ್ತದೆ. ಇನ್ನು ಮೌಲ್ಯಮಾಪನಕ್ಕೆ ಭಾಗಶಃ ಉಳಿಸಿಕೊಂಡಿರುವಂತಹ ಪಾಠಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಆಮ್ಲಗಳು, ಪ್ರತ್ಯಾಮ್ಲಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತ, ಜೀವಕ್ರಿಯೆಗಳು, ಜೀವಿಗಳು ಸಂತಾನೋತ್ಪತ್ತಿಯನ್ನು ಹೇಗೆ ನಡೆಸ್ತವೆ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಶಕ್ತಿಯ ಆಕರಗಳು, ಈ ಪಾಠಗಳಿಂದವಲ್ಲ, ಈ ಪಾಠಗಳನ್ನು ಭಾಗಶಃ ಬಿಟ್ಟಿದ್ದಾರೆ. ಅದರ ಪೇಜ್ ನಂಬರ್ ಸಹಿತ ನಿಮ್ಮ ಶಿಕ್ಷಕರುಗಳಿಗೆ ನಮ್ಮ ಇಲಾಖೆ ಉಪನಿರ್ದೇಶಕರ ಕಚೇರಿಯ ವತಿಯಿಂದ ಎಲ್ಲ ಶಿಕ್ಷಕರುಗಳಿಗೆ ತರಬೇತಿಯನ್ನು ನೀಡುವುದರ ಮೂಲಕ ಮಕ್ಕಳಿಗೆ ಇದನ್ನು ಮನದಟ್ಟು ಮಾಡಬೇಕು, ಬಿಟ್ಟಿರುವಂಥ ಪರಿಕಲ್ಪನೆಗಳು ಯಾವುದು, ಇರುವಂಥ ಪರಿಕಲ್ಪನೆಗಳು ಯಾವುದು ಹೇಳೋದನ್ನು ಮನದಟ್ಟು ಮಾಡಿದ್ದಾರೆ. ಖಂಡಿತವಾಗಿ ನಿಮ್ಮ ಶಿಕ್ಷಕರು ಇದನ್ನು ನಿಮಗೆ ಹೇಳಿರ್ತಾರೆ. ಯಾವುದೇ ಆತಂಕ ಬೇಡ ಮಗು, ಯಾವುದೆಲ್ಲ ಪರಿಕಲ್ಪನೆಗಳನ್ನು ಬಿಟ್ಟಿದ್ದಾರೆ ಮತ್ತು ಪಾಠಗಳನ್ನು ಬಿಟ್ಟಿದ್ದಾರೆ, ಖಂಡಿತವಾಗಿ ಆ ಪರಿಕಲ್ಪನೆಗಳು ನಿಮಗೆ ಪರೀಕ್ಷೆಗೆ ಇರುವುದಿಲ್ಲ. ಮತ್ತೊಂದು ಪ್ರಶ್ನೆ, ನಾವೀಗ ಸಮಾಜ ವಿಜ್ಞಾನದಲ್ಲಿ ಉತ್ತರವನ್ನು ಬರೆಯುವಾಗ ಪಾಯಿಂಟ್ ವೈಸ್ ಬರೀತೇವೆ, ಹಾಗೆ ವಿಜ್ಞಾನದಲ್ಲಿ ಕೂಡ ಹಾಗೆ ಬರೆದ್ರೆ ಏನು ತೊಂದರೆ ಆಗ್ತದೆ? ಖಂಡಿತವಾಗಿ ವಿಜ್ಞಾನದಲ್ಲಿ ಪಾಯಿಂಟ್ ವೈಸ್ ಬರೀಬಹುದು ಮಗು. ಆದ್ರೆ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಈ ಸಮಾಜ ವಿಜ್ಞಾನದಲ್ಲಿ ಬರೆಯುವಾಗ ನೀವು ಸ್ಟಾರ್ ಮಾರ್ಕ್ ಅನ್ನು ಹಾಕಿ ಬರೀತೀರಿ, ಒಂದರ ಕೆಳಗೆ ಇನ್ನೊಂದು ಸ್ಟಾರ್ ಮಾರ್ಕ್ ಹಾಕ್ತೀರಿ. ದಯವಿಟ್ಟು ವಿಜ್ಞಾನದಲ್ಲಿ ಹಾಗೆ ಮಾಡಬೇಡಿ. ABCD ಅಥವಾ 1 2 3 4 ಈ ತರದ ಸಂಖ್ಯೆಗಳನ್ನ ಬಳಸಬೇಕು. ಖಂಡಿತವಾಗಿ ಸ್ಟಾರ್ ಹಾಕಬಾರದು. ನೀವು ಪಾಯಿಂಟ್ ವೈಸ್ ಬರೆದ್ರೆ ಬಹಳ ಉತ್ತಮ. ಇನ್ನೊಂದು ಗುಟ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಒಂದು ಪರಿಕಲ್ಪನೆಯನ್ನು ವಿವರಿಸುವಾಗ ನಿನಗೇನಾದ್ರೂ ಒಂದು ಚಿತ್ರವನ್ನು ಕೊಡುವ ಸಾಧ್ಯತೆ ಇದ್ದೆ ಅಂತ ಹೇಳಾದ್ರೆ ಆ ಚಿತ್ರವನ್ನು ಖಂಡಿತವಾಗಿ ಬಿಡಿಸಬಹುದು. ಅದು ಅದರ ಬ್ಯೂಟಿಯನ್ನು ಹೆಚ್ಚು ಮಾಡುತ್ತದೆ ಮತ್ತು ಅಂಕಗಳಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಆ ಚಿತ್ರ ಆ ಪರಿಕಲ್ಪನೆಗೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿಯನ್ನ ಇಂಟರ್ಪ್ರಿಟ್ ಮಾಡ್ತದೆ. ಆ ಚಿತ್ರದಲ್ಲಿ ಎಲ್ಲವೂ ಇರ್ತದೆ. ಆದ್ರಿಂದ ನಿಮ್ಗೆ ಜಾಸ್ತಿ ಸ್ಕೋರ್ ಮಾಡುವಂತ ಸಾಧ್ಯತೆ ಇರ್ತದೆ. ಯಾವುದೇ ಪರಿಕಲ್ಪನೆಯನ್ನು ಪ್ರೆಸೆಂಟ್ ಮಾಡುವಾಗ ನೀವು ಅದು ಸುತ್ತ ಬರುವಂತ ಯಾವ್ದೆಲ್ಲ ಡಯಾಗ್ರಾಮ್ಸ್ ಇದೆ ಅಲ್ಲಿ ಎದುರುಗಡೆ ಮುನ್ನೆಲೆಗೆ ತನ್ನಿ, ಆಗ ನಿಮ್ಗೆ ಸ್ಕೋರಿಂಗ್ ಸಾಧ್ಯತೆ ಹೆಚ್ಚಿರ್ತದೆ. ಓಕೆ, ಸರಿ, ಸ್ಯಾಟಿಸ್ಫೈಡ್ ಅಲ್ಲ? ಥ್ಯಾಂಕ್ ಯು ಸ್ಕಂದ. ಥ್ಯಾಂಕ್ ಯು. ನಮ್ಮ ಮುಂದಿನ ಕರೆಗೆ ಹೋಗೋಣ. ಹಲೋ ಹಲೋ, ಹೇಳಿ, ನಿಮ್ಮ ಹೆಸರೇನು, ಯಾವ ಶಾಲೆಯಿಂದ ಮಾತಾಡ್ತಾ ಇದ್ದೀರಿ? ನನ್ನ ಹೆಸರು ನಾಫಿ ಅಂತ. ನಾನು ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಪುತ್ತೂರಿಂದ ಕಾಲ್ ಮಾಡ್ತಿದ್ದೀನಿ. ನನ್ನ ಪ್ರಶ್ನೆ ಏನಂದ್ರೆ, ಸೈನ್ಸ್ ಅಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಲಿಕ್ಕೆ ಆಗುದಿಲ್ವಾ ಅಂತ? ಖಂಡಿತವಾಗಿ ಸೈನ್ಸ್ ಅಲ್ಲಿ ಔಟ್ ಆಫ್ ಔಟ್ 80 ಔಟ್ ಆಫ್ 80 ತೆಗಿಲಿಕ್ಕೆ ಸಾಧ್ಯತೆಗಳಿದೆ. ಒಂದನೇದಾಗಿ ಏನ್ ಮಾಡ್ಬೇಕಂತ ಹೇಳಿದ್ರಮ್ಮ, ಈ ವರ್ಷಕ್ಕೆ ಸೀಮಿತವಾಗಿ ಹೇಳೋದಾದ್ರೆ ಯಾವುದೆಲ್ಲ ಪಾಠಗಳನ್ನು ಬಿಟ್ಟಿದ್ದಾರೆ ಅಥವಾ ಭಾಗಶಃ ಯಾವುದನ್ನು ಬಿಟ್ಟಿದ್ದಾರೆ ಅದನ್ನು ಬಿಟ್ಟು ಉಳಿದ ಎಲ್ಲ ಪರಿಕಲ್ಪನೆಗಳನ್ನು ಒಂದೇ ಒಂದು ಬಿಡದೆ, ಈವನ್ ಬುಕ್ ಬ್ಯಾಕ್ ಕ್ವಶನ್ಸ್ ಮತ್ತು ಅಲ್ಲಿ ಬ್ಲಾಕಲ್ಲಿ ಕೊಟ್ಟಂತ ಮಾಹಿತಿಗಳು ಎಲ್ಲವನ್ನೂ ಸೇರಿಸಿ ಪಠ್ಯವನ್ನ ಪ್ರತಿದಿನ ಅಭ್ಯಾಸ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ತರ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ನೀವು ರೂಢಿಸಿಕೊಂಡು ಪಠ್ಯವನ್ನು ಓದಿದ್ದೇ ಆದರೆ, ಪ್ಲಸ್ ನಿಮ್ಮ ಶಿಕ್ಷಕರು ಏನೆಲ್ಲ ವಿವರಣೆಗಳನ್ನು ಕೊಡ್ತಾರೆ ಅದೆಲ್ಲವನ್ನ ಕ್ರೋಢೀಕರಣ ಮಾಡಿಕೊಂಡು ಓದಿದ್ದೇ ಆದರೆ ಖಂಡಿತವಾಗಿ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಸಾಧ್ಯತೆಗಳುಂಟು. ಮತ್ತು ಇಲ್ಲಿ ನಮ್ಮ ಮಕ್ಕಳು ಎಲ್ಲಿ ಎಡುತ್ತಾರೆ ಅಂತ ಹೇಳಿದರೆ, ಔಟ್ ಆಫ್ ಔಟ್ ತೆಗೆಯುವಂಥ ಮಕ್ಕಳಿಗೆ ಒಂದು ಕಿವಿ ಮಾತು ಏನಂತ ಹೇಳಿದ್ರೆ, ಚಿತ್ರಗಳನ್ನು ಬಿಡಿಸುವಾಗ ಅದನ್ನು ಹೆಸರಿಸುವಾಗ ಏನೆಲ್ಲ ಕೇಳಿದ್ದಾರೆ ಅದನ್ನು ಮಾತ್ರ ಉತ್ತರಿಸಲಿಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರುವಂಥ ಭಾಗಗಳನ್ನೆಲ್ಲ ನೀವು ಗುರುತಿಸಲಿಕ್ಕೆ ಪ್ರಯತ್ನಿಸಿ. ಆಗ ಏನಾಗ್ತದೆ ಕೇಳಿದ್ರೆ, ಅವರು ಏನೋ ಒಂದು ಸ್ವಲ್ಪ, ಈಗ ಉದಾಹರಣೆಗೆ ಹಾರ್ಟಿನ ಚಿತ್ರ ಮಾಡುವಾಗ ಅಲ್ಲಿ ಸೆಪ್ಟಮ್ ಅಂತ ಇದೆ, ಸೆಪ್ಟಮ್ ಹೌದಾ, ಹೃತ್ಕರ್ಣ ಮತ್ತು ಹೃತ್ಕುಕ್ಷಿಯ ಮಧ್ಯದಲ್ಲಿ ಸೆಪ್ಟಮ್ ಅಂತ ಇದೆ. ಈ ಸೆಪ್ಟಮ್ ಹೇಳುವಂತ ಹೆಸರಿನ ಬದಲಿಗೆ ಅವ್ರು ಏನ್ ಮಾಡ್ಬೋದು, ಹೃತ್ಕರ್ಣ ಹೃತ್ಕುಕ್ಷಿಗಳನ್ನು ವಿಭಾಗಿಸುವಂತ ಗೋಡೆ ಅಂತ ಕೊಟ್ಟು ಬಿಡ್ಬೋದು. ಆಗ ನಿಮ್ಗೆ ಇದು ಯಾವ್ದಪ್ಪ ನಮಗೆ ಗೊತ್ತೇ ಇಲ್ಲ ಅಂತ ಬಿಡುವಂತ ಸಾಧ್ಯತೆ ಇರ್ತದೆ. ಹೀಗಾಗಿ ಏನ್ ಮಾಡಬೇಕು, ಚಿತ್ರಗಳಲ್ಲಿ ಯಾವುದೆಲ್ಲ ಭಾಗಗಳನ್ನು ಲೇಬಲ್ ಮಾಡ್ಲಿಕ್ಕಿದೆಯೋ
ಅದನ್ನೆಲ್ಲ ಲೇಬಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಔಟ್ ಆಫ್ ಔಟ್ ತೆಗೆಯುವಂಥ. ಇನ್ನೂ ಒಂದು ವಿಚಾರ, ನಮ್ಮ ಬೆಳಕು ಪಾಠಕ್ಕೆ ಬಂದಾಗ ಅಲ್ಲಿ ಈಗಾಗಲೇ ಸರ್ ಹೇಳಿದಾಗೆ ನಮ್ಮ ರೇ ಡಯಾಗ್ರಾಮ್ಸ್ ಇದೆಯಲ್ಲ, 8 ರೇ ಡಯಾಗ್ರಾಮ್ಸು, ಆ 8 ರೇ ಡಯಾಗ್ರಾಮ್ಸ್ಗಳಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಎಲ್ಲಿ ವಸ್ತುವನ್ನಿಟ್ಟಾಗ ಎಲ್ಲಿ ಪ್ರತಿಬಿಂಬ ಮೂಡುತ್ತದೆ, ಅದರ ಲಕ್ಷಣ ಏನು ಅಂತ ಕೇಳ್ತಾರೆ. ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮಾಪನವನ್ನು ಕೊಟ್ಟು ಒಂದು 15 ಸೆಂಟಿಮೀಟರ್ F1 ಇದೆ, 32 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಡಲಾಗಿದೆ, ಆಗ ಮೂಡುವಂಥ ಪ್ರತಿಬಿಂಬ ಎಲ್ಲಿದೆ ಮತ್ತು ಅದರ ಲಕ್ಷಣ ಏನು, ಹೀಗೆಲ್ಲ ಕೇಳುವಂಥ ಸಾಧ್ಯತೆಗಳು ಇರ್ತದೆ. ಆಗ ನೀವು ಅದನ್ನು ಲೆಕ್ಕ ಅಂತ ತಿಳ್ಕೊಳ್ಬಾರ್ದು, ಇದು ರೇ ಡಯಾಗ್ರಾಮೇ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕು. ಹೀಗಾಗಿ ಚಿತ್ರಗಳನ್ನು ಕೊಡುವಾಗ ಆಗಿರ್ಬೋದು ಅಥವಾ ಯಾವುದೋ ಒಂದು ಲೆಕ್ಕವನ್ನು ಕೊಡುವಾಗ ಆಗಿರ್ಬೋದು, ಸ್ವಲ್ಪ ಅದನ್ನು ಮುರುವಾಗಿ ಕೊಟ್ಟರು ಕೂಡ ಅದನ್ನು ಅರ್ಥೈಸ್ಕೊಂಡು ಮಾಡಿದ್ದೇ ಹೌದಾದರೆ, ಮಗು ನಾನು ಹೇಳೋದು ಬುಕ್ ಇಸ್ ಬೈಬಲ್, ನಮ್ಮ ಟೆಕ್ಸ್ಟ್ ಬುಕ್ ಇಸ್ ಬೈಬಲ್, ಅದನ್ನು ಬೈಬಲ್ ಅಂತ ತಿಳ್ಕೊಂಡು ನಾವು ಪ್ರತಿ ಒಂದು ವಾಕ್ಯವನ್ನು ಓದಿದ್ದೇ ಹೋದಾದ್ರೆ ಡೆಫಿನೆಟ್ಲಿ ನಿನ್ನ ಗೋಲನ್ನು ನೀವು ಅಚೀವ್ ಮಾಡ್ಬೋದು. ಖಂಡಿತವಾಗಿ 80ಕ್ಕೆ 80 ಗಳಿಸಲಿಕ್ಕೆ ಎಲ್ಲ ಸಾಧ್ಯತೆಗಳು ಉಂಟಮ್ಮ. ಇದಕ್ಕೆ ಪೂರಕವಾಗಿ ನಾಫಿಯಾ ಸರ್ ಬಹಳ ಚೆನ್ನಾಗಿ ಹೇಳಿದರು. ಮಗು ನೀವು ಒಳ್ಳೆ 80 ಔಟ್ ಆಫ್ 80 ಹೊಡೆಯವರೆಗೆ ನಾನು ಆಗಲೇ ಒಂದು ಹೇಳಿದೆ, ಪ್ರತಿ ಪಾಠವನ್ನು ಓದಿದ ಮೇಲೆ ಆ ಪಾಠಕ್ಕೊಂದು ಮೈಂಡ್ ಟ್ರೀ ಮಾಡಿದರೆ ಬಹಳ ಚೆನ್ನಾಗಿ ಆಗ್ತದೆ. ಈಗ ಉದಾಹರಣೆಗೆ ಮೈಂಡ್ ಮ್ಯಾಪ್, ಮೈಂಡ್ ಟ್ರೀ ಅಥವಾ ಕಾನ್ಸೆಪ್ಟ್ ಮ್ಯಾಪ್, ಕಾನ್ಸೆಪ್ಟ್ ಟ್ರೀ. ನಾನು 88 ಔಟ್ ಆಫ್ 80 ಉದ್ದೇಶ ಇದ್ದವರಿಗೆ ಮಾತ್ರ ಹೇಳ್ತಿರುವಂಥದ್ದು, ಬೇರೆಯವರನ್ನು ಬಳಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಭೌತ ವಿಜ್ಞಾನಕ್ಕೆ ಬಂದಾಗ ವಿದ್ಯುತ್ ಶಕ್ತಿ ಅನ್ನುವಂಥ ಪಾಠ ಇದೆ, ಎಲೆಕ್ಟ್ರಿಸಿಟಿ ಅಲ್ವಾ. ಎಲೆಕ್ಟ್ರಿಸಿಟಿ ಪಾಠ ಪ್ರಾರಂಭವಾಗುವುದೇ ಒಂದು ಸಿಂಪಲ್ ಸರ್ಕ್ಯೂಟ್ ಇಂದ ಅಲ್ವಾ. ಸಿಂಪಲ್ ಸರ್ಕ್ಯೂಟ್, ಸರಳ ಮಂಡಲದಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ಪ್ರಾರಂಭವಾದಂಥ ವಿದ್ಯುತ್ ಶಕ್ತಿ ನಮ್ಮ ಅಂದರೆ ಕರೆಂಟ್, ಆಮೇಲೆ ವೋಲ್ಟೇಜ್, ಪೊಟೆನ್ಷಿಯಲ್ ಡಿಫರೆನ್ಸ್, ಅಲ್ಲಿಂದ ಹಾದು ಓಮ್ನ ನಿಯಮದ ಮೂಲಕ ಬಂದು ಕೊನೆಗೆ ಎಲ್ಲಿ ಪರ್ಯವಸಾನಗೊಳ್ತದೆ ಅಂತ ಕೇಳಿದರೆ, ನಾವು ಏನು ಆ ಎಲೆಕ್ಟ್ರಿಸಿಟಿಯನ್ನು ನಾವು ಪ್ರಾಯೋಗಿಕವಾಗಿ ಎಲ್ಲಿ ಅನ್ವಯ ಮಾಡ್ತೇವೆ ಅಲ್ಲಿವರೆಗೆ ಬಂದು ನಿಲ್ತದೆ. ಈ ಉದ್ದದ ದಾರಿಯಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಅಥವಾ ನಿನಗೆ ಏನೆಲ್ಲ ಅಂಶಗಳು ಬರ್ತವೆ, ಪಾಯಿಂಟ್ಸ್ ಬರ್ತದೆ, ಅದನ್ನು ಆ ಒಂದು ಎಲೆಕ್ಟ್ರಿಸಿಟಿ ಅಂತ ಒಂದು ಸರ್ಕಲ್ ಬರ್ಕೊಂಡು ಅದು ಸುತ್ತ ಒಂದೊಂದು ರೇಸನ್ನು ಕೊಟ್ಟು ಅಲ್ಲಿ ಸುತ್ತ ಬರ್ಕೊಳ್ಬೇಕು. ಆಗ ಇಡೀ ಪಾಠದ ಯಾವ ಕಾನ್ಸೆಪ್ಟ್ ಕೂಡ ನಿನ್ನಿಂದ ಮಿಸ್ ಆಗುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಸರ್ ಹೇಳಿದ್ರು, ಒಂದು ಲೆಕ್ಕ ಕೊಟ್ಟ ಕೂಡಲೇ ಅದು ಮ್ಯಾಥಮ್ಯಾಟಿಕಲ್ ವೇಯಲ್ಲಿ ಕೊಟ್ಟದ್ದಲ್ಲ. ಈಗ ಉದಾಹರಣೆಗೆ ಅದೇ ಸರ್ ಹೇಳಿದ್ರು, ಒಂದು ಲೆನ್ಸಿಗೆ ಬಂದಾಗ ಆ ಮಸೂರದ ಫೋಕಲ್ ಲೆಂತ್ ಉದಾಹರಣೆಗೆ 15 ಸೆಂಟಿಮೀಟರ್ ಅಲ್ಲಿದೆ ಅಂದ್ಕೊಳ್ಳಿ ಉದಾಹರಣೆಗೆ. ಅದರ ಆರ್ ಅನ್ನೋದು 30 ಸೆಂಟಿಮೀಟರ್ ಆಗಿರಲೇಬೇಕು. ಓಕೆ, ಕೊಡುವಾಗ ಅವರು 20 ಸೆಂಟಿಮೀಟರ್ ದೂರದಲ್ಲಿ ಆಬ್ಜೆಕ್ಟ್ ಅನ್ನು ಇಟ್ಟಿದ್ದೇವೆ ಅಂತ ಹೇಳಿದಾಗ ನಿನಗೆ ಗೊತ್ತಿರಲೇಬೇಕು ಮಸೂರದಲ್ಲಿ ಮತ್ತೊಂದು ಕಡೆಯಲ್ಲಿ 30 ಸೆಂಟಿಮೀಟರ್ಗಿಂತ ಆಚೆ ಹೋಗಿ ನಮ್ಮ ಇಮೇಜ್ ಬೀಳ್ತದೆ ಅಂತ. ಆಗ ನೀನು ಕ್ಲಿಯರ್ಲಿ ಹೇಳಿಕಾಗ್ತದೆ ಆ ಇಮೇಜ್ ಅನ್ನೋದು ಇನ್ವರ್ಟೆಡ್, ಅದು ತಲೆ ಕೆಳಗಾಗಿರ್ತದೆ, ನಮ್ಮ ಆಬ್ಜೆಕ್ಟ್ಗಿಂತ ದೊಡ್ಡದಿರ್ತದೆ. ಆ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ಅನ್ನ ಅದರ ಸಂಪೂರ್ಣ ಚಿತ್ರ ನಮ್ಮ ಕಣ್ಣ ಮುಂದೆ ತೇಲಿ ಬರಬೇಕು. ಜೊತೆಗೆ ಆ ಕಾನ್ಸೆಪ್ಟ್ನ ಒಳಗಡೆ ಆ ವರ್ಡ್ ರೂಪದಲ್ಲಿಯೂ ಹೇಳಿರ್ಬೋದು, ಆ ಡಯಾಗ್ರಾಮೆಟಿಕಲಿ ರೂಪದಲ್ಲಿ ಹೇಳಿರ್ಬೋದು, ಅಥವಾ ಇನ್ ದ ಫಾರ್ಮ್ ಆಫ್ ನಂಬರ್ಸ್, ಆ ಯಾವ ರೂಪದಲ್ಲಿ ಕೂಡ ಪ್ರೆಡಿಕ್ಟ್ ಮಾಡಿದಾಗ ನೀನು ಅದನ್ನು ಅಷ್ಟೇ ಸಮರ್ಥವಾಗಿ ಇಂಟರ್ಪ್ರಿಟ್ ಮಾಡುವಂಥ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಂಡಿದ್ದೆ ಹೌದಾದಲ್ಲಿ ನೀವು ಔಟನ್ನು ಖಂಡಿತ ಹೊಡೆಯೋಕ್ಕಾಗತ್ತೆ. ಇನ್ನಿರುವ 85+ ದಿನಗಳು, 60 ದಿನಗಳು ಮೋರ್ ದೆನ್ ಇನಫ್. ಸೊ ಆ ಬೇಸಿಸ್ ಮೇಲೆ ನೀವು ಇದನ್ನ ಗಟ್ಟಿ ಮಾಡಬೇಕು ಅಂತ ಎಲ್ಲ ಪಾಠಕ್ಕೂ ಈ ವಿನ್ಯಾಸ ಮಾಡ್ಕೊಳ್ಳಿ. ಆಗ ಅದರ ಬ್ಯೂಟಿ ನೋಡಿ, ವಿಜ್ಞಾನದ ಬ್ಯೂಟಿ ಇರುವುದೇ ಅಲ್ಲಿ. ದೊಡ್ಡ ಅಂಶವನ್ನ ಚಿಕ್ಕ ಅಂಶವಾಗಿ ಪರಿವರ್ತಿಸಿ ಬೇಕೆಂದಾಗ ದೊಡ್ಡದು ಚಿಕ್ಕದು ಮಾಡುವಂತ ಒಂದು ವಿದ್ಯೆ ಇದೆಯಲ್ಲ, ಅಣಿಮ ಮಹಿಮ ಅಂತ ಹೇಳ್ತೀವಲ್ಲ, ಬೇಕೆಂದಾಗ ಚಿಕ್ಕದಾಗುವುದು, ಬೇಡ ಎಂದಾಗ ದೊಡ್ಡದಾಗುವಂತ ಹಿಗ್ಗುವ ಕುಗ್ಗುವ ಸ್ವಭಾವ ವಿಜ್ಞಾನದ ಕ್ಷಣ ಕ್ಷಣಕ್ಕೂ ಮೂಲೆ ಮೂಲೆಗೂ ಇದೆ. ಅದನ್ನು ನೀವು ಉತ್ತರ ಬರೆಯುವಲ್ಲೂ ಕೂಡ ಆ ಪರಿಪಾಠವನ್ನು ಬೆಳೆಸ್ಕೊಳ್ಳಿ ಮಗು, ನೀವು ಬಹಳ ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ಅಂತ ನಮ್ಮ ಅನಿಸಿಕೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಮ್ಮ ಮುಂದಿನ ಕರೆ ಹೋಗೋಣ. ಹಲೋ, ಹೇಳಿ ನಿಮ್ಮ ಹೆಸರೇನು, ಯಾವ ಶಾಲೆಯಿಂದ ಮಾತಾಡ್ತಿದ್ರಿ? ನನ್ನ ಹೆಸರು ಅಭಿರಾಮ್. ಅಭಿರಾಮ್. ಶ್ರೀರಾಮ ವಿದ್ಯಾಲಯದಿಂದ ಮಾತಾಡ್ತಿದ್ದೇನೆ. ನಿಮ್ಮ ರೇಡಿಯೋನ ಸ್ವಲ್ಪ ದೂರ ಇಟ್ಕೊಂಡು ಮಾತಾಡಿ, ಸ್ವಲ್ಪ ನಿಮ್ಮ ಅಸ್ಪಷ್ಟತೆ ಧ್ವನಿಯಲ್ಲಿ. ಹೌದು, ಹೇಳಿ ನಿಮ್ಮ ಪ್ರಶ್ನೆ ಹೇಳಿ. ಎಲ್ಲ ಪಾಠ ಎಷ್ಟೆಷ್ಟು ಅಂಕ ಪ್ರಶ್ನೆ ಇರುತ್ತೆ? ಇನ್ನೊಮ್ಮೆ ಹೇಳಿಪ್ಪ.
ಎಲ್ಲ ಪಾಠದಿಂದ ಎಷ್ಟೆಷ್ಟು ಅಂಕದ ಪ್ರಶ್ನೆ ಈಗ ತಾನೇ ಸರ್ ಹೌದು. ಹೇಳಿದ್ದಾರೆ ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಅಂಕಗಳ ಪ್ರಶ್ನೆ ಬರ್ತದೆ ಅಂತ ಈಗ ಕೇಳಿದ್ದಾರೆ. ಒಮ್ಮೆ ನಾನು ಹೇಳ್ತೇನೆ, ಇವಾಗ ಒಮ್ಮೆ ಹೇಳ್ತೀನಿ. ಆಗ್ಲೇ ಹೇಳಿದ್ದಾರೆ ಪುಟ್ಟ, ನೀವು ಆಗ ಕೇಳಲಿಲ್ವೇನೋ ಅಭಿರಾಮ್. ಎನಿಯೋ ಬೆಸ್ಟ್ ಆಫ್ ಲಕ್ ಫಾರ್ ಎಕ್ಸಾಮಿನೇಷನ್. ಧೈರ್ಯ ತೆಗೆದುಕೊಳ್ಳಿ, ಉತ್ತರ ಕೇಳೋದಕ್ಕೂ ಧೈರ್ಯವಿರಲಿ. ಆಯ್ತಾ ಸರ್? ಆಗ್ಲೇ ಹೇಳಿದ್ರು, ಬಹಳ ಫಾಸ್ಟ್ ಆಗಿ ಹೇಳ್ತೇನೆ. 5 ಥೀಮ್ನಲ್ಲಿ, ಮೊದಲ ಥೀಮ್ಗೆ 25 ಅಂಕಗಳು, ಎರಡನೇ ಥೀಮ್ಗೆ 22, ಮೂರನೇ ಥೀಮ್ಗೆ 8 ಮಾರ್ಕ್ಸ್, ನಾಲ್ಕನೇ ಥೀಮ್ಗೆ 17 ಮಾರ್ಕ್ಸ್, ಐದನೇ ಥೀಮ್ಗೆ 8 ಮಾರ್ಕ್ಸ್, ಟೋಟಲ್ 80 ಮಾರ್ಕ್ಸ್. ಓಕೆ, ಅದರಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳಿಗೆ 5 ಮಾರ್ಕ್, ಧಾತುಗಳು, ಆವೃತ್ತಿಯನ್ನು ಲೋಹಗಳು ಮತ್ತು ಅಲೋಹಗಳು, ಲೋಹಗಳು ಮತ್ತು yes, ಅದಕ್ಕೆ 8 ಮಾರ್ಕ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ 5 ಮಾರ್ಕ್, ಧಾತುಗಳ ಆವರ್ತನೀಯ ವರ್ಗೀಕರಣ 7 ಮಾರ್ಕ್, ಒಟ್ಟಿಗೆ 25 ಮಾರ್ಕ್. ಹಾಗೆಯೇ ಜೀವ ಜಗತ್ತಿಗೆ ಬಂದಾಗ ಜೀವಕ್ರಿಯೆಗಳಿಗೆ 4 ಮಾರ್ಕ್, ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ 7 ಮಾರ್ಕ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋದಕ್ಕೆ 4 ಅಂಕಗಳು, ಅನುವಂಶೀಯತೆ ಮತ್ತು ಜೀವ ವಿಕಾಸ ಅದಕ್ಕೆ 6 ಮಾರ್ಕ್. ಈ 4 ಪಾಠದಲ್ಲಿ 22 ಅಂಕಗಳು. ಮ್ಯಾಕ್ಸಿಮಮ್ ಸುಮಾರು 47 ಅಂಕಗಳು ಈ ಮೊದಲ 2 ಥೀಮಿಗೆ ಹೋದರೆ, ಮತ್ತುಳಿದ 33 ಅಂಕಗಳಲ್ಲಿ ಮೂರನೇ ಥೀಮ್ ನೈಸರ್ಗಿಕ ವಿದ್ಯಮಾನಗಳಲ್ಲಿ ಬೆಳಕು ಮಾತ್ರ ಪಾಠ ಬರುವಂಥದ್ರಲ್ಲಿ 8 ಮಾರ್ಕ್. ಆಗಲಿ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಆ ಥೀಮ್ಗೆ 17 ಮಾರ್ಕ್. ಅದರಲ್ಲಿ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅನ್ನುವಂಥ ಪಾಠ ಬರ್ತದೆ. ಒಂದು 8, ಒಂದು 9 ಮಾರ್ಕ್, 17 ಮಾರ್ಕ್ ಆಗ್ತದೆ. ಆಮೇಲೆ ನೈಸರ್ಗಿಕ ಸಂಪನ್ಮೂಲಗಳಿಗೆ ಬಂದಾಗ 8 ಮಾರ್ಕ್, ಅಲ್ಲಿ 3 ಪಾಠಗಳು ಬರ್ತವೆ. ಶಕ್ತಿ ಆಕಾರಕ್ಕೆ 3 ಮಾರ್ಕು, ನಮ್ಮ ಪರಿಸರಕ್ಕೆ 2 ಅಂಕ, ಹಾಗೆಯೇ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗೆ 3 ಅಂಕಗಳು. ಸೊ ಈ ಒಟ್ಟಿಗೆ 80 ಅಂಕಗಳು ನಿಗದಿಯಾಗಿವೆ. ಸೊ ನೀವು ಅದನ್ನು ಇನ್ನೊಮ್ಮೆ ಅಭಿರಾಮ್, ನಾನು ಸರ್ ಹೇಳಿದ್ದಕ್ಕೆ ಪೂರಕವಾಗಿ ಹೇಳ್ತೇನೆ. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಇಲ್ಲಿ 8 ಅಂಕ ಇದೆ. ವಿದ್ಯುತ್ ಶಕ್ತಿ ಪಾಠಕ್ಕೆ 8 ಅಂಕ ಇದೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಇದಕ್ಕೆ 9 ಅಂಕ ಇದೆ. ಆಮೇಲೆ ನಮ್ಮ ಪರಿಸರ, ಶಕ್ತಿಯ ಆಕಾರಗಳು ಈ ಪಾಠಕ್ಕೆ 3 ಅಂಕ ಇದೆ. ಈ ಭೌತಶಾಸ್ತ್ರದ 28 ಅಂಕಗಳನ್ನು ಚೆನ್ನಾಗಿ ಏನು 3-4 ಚಿತ್ರಗಳೊಂದಿಗೆ ಕಲ್ತದ್ದೇ ಹೌದಾದ್ರೆ ಅಲ್ಲಿ ಖಂಡಿತವಾಗಿ 28ಕ್ಕೆ 28 ತೆಗಿಲಿಕ್ಕೆ ಒಂದು ಅವಕಾಶ ಇದೆ. ಇನ್ನೊಂದು ಹೇಳ್ತೇನೆ, ನಮ್ಮ ಪರಿಸರ ಪಾಠದಲ್ಲಿ ಕೇವಲ 2 ಅಂಕವನ್ನು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವು ಈ 30% ಬಿಡುವಾಗ ಅನೇಕ ಪರಿಕಲ್ಪನೆಗಳನ್ನು ಬಿಟ್ಟಿದ್ದಾರೆ. ಕೇವಲ ಅಲ್ಲಿ ಓಜೋನು ಮತ್ತು ತ್ಯಾಜ್ಯಗಳ ನಿರ್ವಹಣೆ ಇಷ್ಟನ್ನು ಮಾತ್ರ ಉಳಿಸಿಕೊಂಡಿದ್ದಾರೆ. ಈ 2 ಪರಿಕಲ್ಪನೆಗಳನ್ನು ಏನು ಸ್ವಲ್ಪ ಮೌಲ್ಯಾಧಾರಿತವಾಗಿ ಏನಾದರೂ ಪ್ರಶ್ನೆಗಳನ್ನು ರೂಪಿಸಿಕೊಂಡದ್ದೇ ಹೋದಾದರೆ ಇದು 2 ಪಾಕೆಟ್ ಮಾರ್ಕ್. ಅಭಿರಾಮ್, ಸರಿ ಕೇಳಿ, ಸರಿ ಸ್ಯಾಟಿಸ್ಫೈಡ್ ಅಲ್ಲ? ನಮ್ಮ ಮುಂದಿನ ಕರೆಗೆ ಹೋಗೋಣ. ಹಲೋ ಹಲೋ ಹಲೋ, ಹೇಳಿ, ನೀವು ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ? ಸರ್ ನಾನು ಡಿಯಾನ್, ಸೇಂಟ್ ಅಲೋಷಿಯಸ್ ಮಂಗಳೂರಿಂದ. ಡಿಯಾನ್ ಹೇಳಿ. ಸರ್ ನನ್ನ ಡೌಟ್ ಏನಂದ್ರೆ, ಈಗ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಈಗ ಬೋರ್ಡ್ ಎಕ್ಸಾಮ್ ಗೆ ಅದೇ ಪ್ಯಾಟರ್ನ್ ಅಲ್ಲಿ ಬರ್ತದೆ ಸರ್, ಅಥವಾ ಮಿಕ್ಸ್ ಮಾಡಿ? ಖಂಡಿತವಾಗಿ ಒಳ್ಳೆ ಪ್ರಶ್ನೆ ಡಿಯಾನ್. ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ 80 ಅಂಕಗಳನ್ನು ಏನು ಮಾಡ್ತಾ ಇದ್ರು ಕೇಳಿದ್ರೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಒಟ್ಟಿಗೆ ಕೊಡ್ತಾ ಇದ್ರು. ಅವರ ಆಂತರಿಕ ನೀಲನಕಾಶೆಯಲ್ಲಿ ಇರ್ತಿತ್ತು ಬಿಟ್ರೆ ನಮ್ಮ ಮಕ್ಕಳ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ. ಆದರೆ ಈ ವರ್ಷಕ್ಕೆ ಸಣ್ಣ ಬದಲಾವಣೆಯನ್ನು ಮಾಡಿದ್ದಾರೆ. ಭಾಗ ಎ, ಭಾಗ ಬಿ, ಭಾಗ ಸಿ ಅಂತ ಭೌತಶಾಸ್ತ್ರಕ್ಕೆ ಸಪರೇಟ್ ಆದಂಥ ಪ್ರಶ್ನಾ ಸ್ವರೂಪ ಮತ್ತು ವ್ಯಾಪ್ತಿ, ರಸಾಯನಶಾಸ್ತ್ರಕ್ಕೆ ಬೇರೆದೇ ಆದಂಥ ಏನು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಪ್ರಶ್ನೆಗಳು, ಹಾಗೂ ಜೀವಶಾಸ್ತ್ರಕ್ಕೆ ಸಪರೇಟ್ ಆದಂಥ ಪ್ರಶ್ನೆಗಳ ಒಂದು ಸ್ವರೂಪವನ್ನು ಇಟ್ಟಿದ್ದಾರೆ. ಹೀಗಾಗಿ ನೀವೇನು ಮಾಡ್ಬೋದು, ಸೆಕ್ಷನ್ ಎ ಅನ್ನು ಉತ್ತರಿಸ್ಬೋದು, ಸೆಕ್ಷನ್ ಬಿ ಅನ್ನು ಉತ್ತರಿಸ್ಬೋದು, ಸೆಕ್ಷನ್ ಸಿ ಅನ್ನು ಕೂಡ ಉತ್ತರಿಸ್ಬೋದು. ಖಂಡಿತವಾಗಿ ಪ್ರೌಢ ಶಿಕ್ಷಣ ಮಂಡಳಿ ಏನು ಪರೀಕ್ಷಾ ಮಂಡಳಿ ಇದೆಯಾ, ಆ ಪರೀಕ್ಷಾ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ ಏನು ಕೊಟ್ಟಿದೆ ಅದೇ ಸ್ವರೂಪದಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತದೆ. ಇದೊಂದು ತುಂಬಾ ಮ್ಯಾಕ್ಸಿಮಮ್ ಸಿಸ್ಟಮೆಟೈಸ್ಡ್ ಕ್ವಶನ್ ಪೇಪರ್. ಅದು ಎಲ್ಲ ವಿಷಯದಲ್ಲಿ ಕೂಡ ವಿದ್ಯಾರ್ಥಿಗೆ ಮತ್ತು ತಿದ್ದುವಿಕೆಗೆ ಯಾವುದೇ ಗೊಂದಲ ಆಗಬಾರ್ದು. ವಿದ್ಯಾರ್ಥಿಗೆ ಯಾವ ಮಗ್ಗುಲಿಂದ ಕೂಡ ಒಂದೇ ಒಂದು ಅಂಕ ಮಿಸ್ ಆಗಬಾರ್ದು. ವಿದ್ಯಾರ್ಥಿಗೆ ಪರಿಪೂರ್ಣ ನ್ಯಾಯವನ್ನು ಒದಗಿಸಬೇಕೆನ್ನುವ ನೆಲೆಯಲ್ಲಿ ತುಂಬಾ ಚೆನ್ನಾಗಿ ವಿನ್ಯಾಸ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಮಾತಿಲ್ಲ. ಓಕೆ, ಥ್ಯಾಂಕ್ ಯು. ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಸರ್, ರೆಸಿಸ್ಟಿವಿಟಿಯ ಕುರಿತು ಕೆಲವು ಲೆಕ್ಕಗಳು, ಅದರಲ್ಲಿ ಸಿಂಪ್ಲಿಫಿಕೇಶನ್ ಸ್ವಲ್ಪ ಕಷ್ಟ ಆಗ್ತದೆ. ಆ ಸಂಸ್ಥೆಗಳು ಬರ್ಬೋದಾ ಸರ್? ಬರಬಾರ್ದಂತ ಏನಿಲ್ಲ. ಯಾಕೆ ಗೊತ್ತಾ ಅಭಿನವ್, ನಾನು ಆಗ್ಲೇ ಹೇಳಿದೆ, ಡಿಯಾನ್ ಆಗ ನಾನು ಹೇಳಿದೆ, ಈಗ ವಿದ್ಯುತ್ ಶಕ್ತಿ ಪಾಠದಲ್ಲಿ ಎಲ್ಲ ಕಾನ್ಸೆಪ್ಟ್ ಮ್ಯಾಪ್ ಅಂತ ಹೇಳಿದೆ. ಅದರಲ್ಲಿ ಒಂದು ಕಡೆ ನಾನು ಮೆನ್ಷನ್ ಮಾಡಿದೆ, ನನಗೆ ಹೇಳಲಿಲ್ಲ ರೆಸಿಸ್ಟಿವಿಟಿ ಅಂತ. ಒಂದು ಈ ಇಲೆಕ್ಟ್ರಿಸಿಟಿ ಪಾಠದ ಅದೊಂದು ಆ ಪರ್ಟಿಕ್ಯುಲರ್ ಪಾಠದ ಒಂದು ಲ್ಯಾಂಡ್ ಮಾರ್ಕ್, ಅದು ರೋಧಶೀಲತೆ. ಬಹುಶಃ ಅದು ನಾವು ಅಧ್ಯಯನ ಮಾಡುವ ಲೆವೆಲ್
ಮತ್ತು ಶಿಕ್ಷಕರು ನಿಮ್ಮನ್ನ ಕಲಿಕಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಲೆವೆಲ್ ಅದರ ಉನ್ನತ ಸ್ತರದಲ್ಲಿ ಆ ರೋಧಶೀಲತೆ ಉಂಟು. ಯಾಕಂತ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೇನೆ, ಜಸ್ಟ್ ಫಾರ್ ಇಂಟ್ರೆಸ್ಟ್. ಈಗ ಉದಾಹರಣೆಗೆ ತಾಮ್ರದ ಕಾಪರ್ನ ರೋಧಶೀಲತೆ 1.62 × 10⁻⁻8 ಬರ್ತದೆ. ಹಾಗೇನೆ ನಿಕ್ಕೆಲ್ನ ರೋಧಶೀಲತೆ 6.58 × 10⁻⁻12 ಏನೋ ಬರ್ತದೆ. ಓಕೆ, ಅದೆರಡನ್ನ ಮಿಕ್ಸ್ ಮಾಡಿದಾಗ ಒಂದು ಅಪೂರ್ವ ಸನ್ನಿವೇಶ ಸೃಷ್ಟಿಯಾಗ್ತದೆ. ನೀವು ಅಬ್ಸರ್ವ್ ಮಾಡಿ ಇನ್ನೊಮ್ಮೆ, ಕಾನ್ಸ್ಟ್ಯಾಂಟಿನ್ ಅನ್ನುವಂಥ ಒಂದು ವಿಶೇಷವಾದಂಥ ಇದು ಯಾವುದು ಮಿಕ್ಸ್ಡ್ ಲೋಹ, ಮಿಶ್ರ ಲೋಹ, ಎಲಾಯ್ ನೋಡಿ. ಅದರ ಬ್ಯೂಟಿ ನೋಡಿ. ಈ ನೋಡಿ 1.62ಗೆ ನೀವು 6.5 ಆ್ಯಡ್ ಮಾಡಿದರೆ ನಿಯರ್ಲಿ ಒಂದು 8 ಹತ್ರ ಬರ್ತದೆ. ಓಕೆ, ಬಟ್ ನೀವು ಆ ಕಾನ್ಸ್ಟ್ಯಾಂಟಿನ್ ಲೋಹನ ನಿರ್ಮಾಣ ಮಾಡಿದಾಗ ಅದರ ರೋಧಶೀಲತೆ 400 ಏನೋ ಆಗ್ತದೆ. 400 × 10⁻⁻8 ಆರ್ 4900 × 10⁻⁻8 ಆರ್ 49 × 10⁻6 ಓಮ್ ಮೀಟರ್ ಆಗ್ತದೆ. ಆ ಬ್ಯೂಟಿಯನ್ನು ಸವಿಬೇಕು ನೀವು. ರೋಧಶೀಲತೆ ಇಲ್ಲದೆ ರೋಧಗಳ ರೆಪ್ರೆಸೆಂಟೇಷನ್ ಇಲ್ಲ. ಓಕೆ, ರೋಧಶೀಲತೆ ನಿಮ್ಮ ಲೆಕ್ಕ ಕಷ್ಟ ಆಗ್ಬೋದು, ಅಲ್ಲ ಹೇಳುವುದಿಲ್ಲ ನಾನು. ಬಟ್ ಅಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ, ಮತ್ತೆ ನೀವು ಅದನ್ನ ಫಿಗರ್ ರೆಪ್ರೆಸೆಂಟ್ ಮಾಡುವಾಗ ನಿಯರ್ ಬೈ ಫಿಗರ್ ರೆಪ್ರೆಸೆಂಟ್ ಮಾಡಿ. ನಿಮಗೆ ಅನ್ಸ್ಬೋದು ಕ್ಯಾಲ್ಕುಲೇಟರ್ ಬೇಕಾಗ್ಬೋದು ಎಕ್ಸಾಮಿನೇಷನ್ ಹಾಲಿಗೆ ಅಂತ. ಬೇಕಾಗಿಲ್ಲ. ನೀವು ನಿಯರ್ ಬೈ ಫಿಗರ್ಗೆ ನೀವು ಅದನ್ನ ಏನು ಫಿಕ್ಸ್ ಮಾಡಿ, ನಿಮ್ಗೆ ಫುಲ್ ಮಾರ್ಕ್ ಖಂಡಿತ. ಯೂನಿಟ್ಸ್ ಓಮ್ ಮೀಟರ್ ಬಿಡಿ, ಅದು ಬರಲೇಬೇಕು. ಬಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಇಷ್ಟುದ್ದ ಕ್ಯಾಲ್ಕುಲೇಷನ್ ಮಾಡಿ ಮೇಲೆ ಕೆಳಗೆ ಮಾಡಿ ಅದೆಲ್ಲ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೊಂದು ಅಂದಾಜು ಇರ್ತದೆ ಎಷ್ಟು ಆನ್ಸರ್ ಬರ್ಬಹುದಂತ. ಅದಕ್ಕೊಂದು ಅಪ್ರಾಕ್ಸಿಮೇಷನ್ ಮಾಡಿ ನಿಮ್ಗೆ 100% ರೋಧಶೀಲತೆ ಇಲ್ಲಿ ಮಾರ್ಕ್ ಬಂದೇ ಬರ್ತದೆ. ಖಂಡಿತ ಅಧೈರ್ಯಗೊಳ್ಬೇಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಜನ ಆರ್ಪಿಗಳೆಲ್ಲ ಇದ್ದಾರೆ, ನೀವು ಬೇಕಾದ್ರೆ ಅವರನ್ನ ಸಂಪರ್ಕಿಸಬಹುದು. ಸರಿ ಡಿಯಾನ್, ಥ್ಯಾಂಕ್ ಯು. ಹಲೋ, ನಮ್ಮ ಮುಂದಿನ ಕರೆ. ನಮಸ್ತೆ, ನನ್ನ ಹೆಸರು ಮೊಹಮ್ಮದ್ ಸುಲ್ತಾನ್ ಅಂತ. ಹೇಳಿ ಮೊಹಮ್ಮದ್ ಸಂತ ಜಾರ್ಜ್ ಪ್ರೌಢಶಾಲೆ ನಿಲ್ಯಾಡಿಯಿಂದ ಮಾತಾಡ್ತಿದ್ದೇನೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ಸಾಬೂನ್ಗಳು ಮತ್ತು ಮಾರ್ಜಕಗಳು ಎಂಬ ಬಿಂದುವನ್ನ ಅಲ್ಲಿ ಸ್ಕಿಪ್ ಮಾಡಿದ್ದಾರೆ. ಅದರಿಂದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬಂದಿದೆ. ಹಾಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಬರ್ಬೋದಾ ಸರ್? ಒಂದು ನಿಮಿಷ ಸುಲ್ತಾನ, ಇಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠದಲ್ಲಿ ಇದೆಯಲ್ಲ, ಅಲ್ಲ ನಿನ್ನ ಗ್ರಹಿಕೆ ಸ್ವಲ್ಪ ತಪ್ಪಾಗಿದೆ. ಅಲ್ಲಿ ಸಾಬೂನು ಮತ್ತು ಮಾರ್ಜಕಗಳು ಹೇಳುವಂತ ಪರಿಕಲ್ಪನೆ ಉಳಿಸಿಕೊಂಡಿದ್ದಾರೆ, ಅದನ್ನು ಸ್ಕಿಪ್ ಮಾಡಿಲ್ಲ. ದಯವಿಟ್ಟು ಒಂದು ಕರೆಕ್ಷನ್ ಮಾಡ್ಕೋಬೇಕು. ಅಲ್ಲಿ ಸಾಬೂನು ಮತ್ತು ಮಾರ್ಜಕಗಳು ಆ ಪರಿಕಲ್ಪನೆಯನ್ನ ಇಟ್ಟಿದ್ದಾರೆ. ಬಹುಶಃ ನಿನಗೆ ಅಲ್ಲಿ ಹೇಳ್ಕೊಡುವಾಗ ಅಥವಾ ನೀನು ಅದನ್ನು ಬರ್ಕೊಳ್ಳುವಾಗ ಏನಾದರೂ ಆಚೆ ಆಗಿರ್ಬೋದು. ಖಂಡಿತವಾಗಿ ಇದು ಇದೆ, ಪರೀಕ್ಷೆಗೆ ಇದೆ. ಹೀಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಿ ಅದಿದೆ. ಮತ್ತೆ ಅದರ ಒಂದು ಲಾಭ ಏನು ಕೇಳಿದ್ರೆ, ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸಾಬೂನು ಮತ್ತು ಮಾರ್ಜಕಕ್ಕೆ ಸಂಬಂಧಪಟ್ಟಂತ ಒಂದು ಲಾಭ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅಂತ ಹೇಳಿದರೆ, ಅಲ್ಲಿ ಸಾಬೂನು ಎಂದರೇನು, ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತದೆ, ಮತ್ತು ಮಿಸೆಲ್ ಎಂದರೇನು, ಮಿಸೆಲ್ನ ಒಂದು ರಚನೆಯನ್ನ ಮಾಡಿ ಅಂತ ಹೇಳುವಂಥ ಪ್ರಶ್ನೆಗಳನ್ನು ಕೇಳ್ಬೋದಾದಂಥ ಸಾಧ್ಯತೆಗಳು ತುಂಬ ಇವೆ. ಹೀಗಾಗಿ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಒಂದೇ ವಿಧದ ತಯಾರಿಯನ್ನು ಮಾಡ್ಕೊಂಡು ಬಿಟ್ರೆ ಆಯಿತು ಮಗು. ನೀನು ಒಂದು 2 ಅಂಕಕ್ಕೋ ಅಥವಾ 3 ಅಂಕಕ್ಕೋ ಬೇಕಾದ ತಯಾರಿಯನ್ನು ಮಾಡ್ಕೊಂಡ್ರೆ ಆಯಿತು. ಏನದು ಸಾಬೂನು ಎಂದರೇನು ಅಂತ ಹೇಳುವಂಥದ್ದು, ಕಾರ್ಬಾಕ್ಸಿಲಿಕ್ ಆಮ್ಲಗಳ ಉದ್ದದ ಸರಪಣಿಯ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣ ಹೇಳುವಂಥದ್ದನ್ನು ಬೈ ಹಾರ್ಟ್ ಮಾಡಿಕೊಂಡು ಅಥವಾ ನಿನ್ನದೇ ಏನು ಆಧಾರದ ಮೇಲೆ ನೀವು ಕಲ್ತ್ಕೊಳ್ಳುವಂಥದ್ದು. ಆಮೇಲೆ ಮೀಸಲ್ನ ಒಂದು ರಚನೆ ಇದೆಯಲ್ಲ, ಆ ಮೀಸಲ್ನ ರಚನೆಯನ್ನ ಒಂದು ಚಿತ್ರವನ್ನು ಬಿಡಿಸುವಂಥದ್ದು, ಮಧ್ಯದಲ್ಲಿ ಕೊಳೆ ಅಥವಾ ಆಯಿಲ್ ಅನ್ನು ಇಟ್ಟು ಸುತ್ತಲೂ ನಮ್ಮ ಒಂದು ಹೈಡ್ರೋಕಾರ್ಬನ್ನ ಒಂದು ಅಯಾನಿಕ ತುದಿ ಮತ್ತು ಹೈಡ್ರೋಕಾರ್ಬನ್ ತುದಿ ಇದೆಯಲ್ಲ, ಅದನ್ನು ಬಿಡಿಸುವಂಥ ಒಂದು ಚಿತ್ರವನ್ನು ಬಿಡಿಸಿಕೊಂಡು ಸ್ವಲ್ಪ ಅಲ್ಲಿ ಸಾಬೂನಿಗೆ 2 ತುದಿಗಳಿವೆ, ಒಂದು ಹೈಡ್ರೋಕಾರ್ಬನ್ ತುದಿ, ಇನ್ನೊಂದು ಅಯಾನಿಕ ತುದಿ ಇದೆ. ಯಾವುದು ಹೈಡ್ರೋಫಿಲಿಕ್ ಅಂಡ್ ಹೈಡ್ರೋಫೋಬಿಕ್ ಎಂಡ್ಸ್ ಅಂತ ಹೇಳ್ತಾರೆ. ಆ 2 ತುದಿಗಳನ್ನು ಗುರುತಿಸುವುದರ ಮೂಲಕ ಮಧ್ಯದಲ್ಲಿ ಕೊಳೆಯನ್ನು ಇಟ್ಟು ಚಿತ್ರ ಬಿಡಿಸಿದರೆ ಮೀಸೆಲ್ ಎಂದರೇನು ಅಂತ ಉತ್ತರ ಸಿಗ್ತದೆ. ಆಮೇಲೆ ಹೈಡ್ರೋಕಾರ್ಬನ್ ತುದಿಗೆ ಕೊಳೆ ಅಂಟಿಕೊಳ್ತದೆ, ನೀರು ಅಯಾನಿಕ ತುದಿಯಲ್ಲಿ ಇರ್ತದೆ. ಈ ರೀತಿಯಾಗಿ ಸಾಬೂನು ಸ್ವಚ್ಛಗೊಳಿಸ್ತದೆ ಹೇಳುವಂಥ ಒಂದು 2 ರಿಂದ 3 ವಾಕ್ಯಗಳನ್ನು ನೀವೇನಾದರೂ ಕಲ್ತ್ಕೊಂಡದೇ ಹೋದಾದ್ರೆ ಇಲ್ಲಿ ಈ ಪರಿಕಲ್ಪನೆ ಸಂಪೂರ್ಣವಾದ ಅಂಕವನ್ನು ಕೊಡ್ತದೆ ಮಗು. ಆಯ್ತು ಸರ್. ನಾನು ಇನ್ನೊಂದು ಪ್ರಶ್ನೆ ಉಂಟು. ಹೇಳಿ. ಅಭ್ಯಾಸದ ಪ್ರಶ್ನೆಗಳು ಆನ್ಯುವಲ್ ಎಕ್ಸಾಮ್ಗೆ ಬರ್ಬೋದಾ ಅಂತ? ಖಂಡಿತವಾಗಿ ಅಭ್ಯಾಸದ ಪ್ರಶ್ನೆಗಳು ಬರಲಿಕ್ಕಿಲ್ಲ ಅಂತ ಎಲ್ಲಿಯೂ ಹೇಳಲಿಕ್ಕಿಲ್ಲ. ನಾನು ಆಗಲೇ ಹೇಳಿದೆ, ಯಾವ ಪೇಜ್ ನಂಬರನ್ನು ಉಳಿಸಿಕೊಂಡಿದ್ದಾರ ಆ ಪೇಜ್ ನಂಬರ್ನಲ್ಲಿ ಕೇವಲ ಆ ಬ್ಲಾಕ್ಗಳಲ್ಲಿ ಕೊಟ್ಟಂತ ವಿಚಾರಗಳನ್ನು ಬಿಟ್ರೆ ಅದಕ್ಕೆ ಪೂರಕವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಅಭ್ಯಾಸದ ಪ್ರಶ್ನೆಗಳನ್ನು ಕೇಳಲೇಬಾರದು ಅಂತ ಎಲ್ಲಿಯೂ ಒಂದು ಆಧಾರ ನಮಗೆ ಇಲ್ಲ ಮಗು.
ಅಲ್ಲಿಂದ ಪ್ರಶ್ನೆಗಳು ಖಂಡಿತವಾಗಿ ಬರ್ಬೋದು. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿಂದಲೇ ಪ್ರಾರಂಭವಾಗಲಿ ಮೊಹಮ್ಮದ್ ಸುಲ್ತಾನ್. ಹೌದು, ಅಲ್ಲಿಂದ ಪ್ರಾರಂಭವಾಗಲಿ, ಆದ್ರ ಮಿತಿ ತುಂಬಾ ಮುಂದಕ್ಕೆ ಹೋಗ್ಲಿ, ಆಗ ಒಳ್ಳೆ ಉತ್ತರವನ್ನ ಬರೀಬಹುದು. ಥ್ಯಾಂಕ್ ಯು, ನಿನ್ನ ಕರೆಗಾಗಿ ವಂದನೆಗಳು. ಓಕೆ, ಸರಿ. ನಮ್ಮ ಮುಂದಿನ ಕರೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಮಧುರಿಕಾ, ಹೇಳಿ ನಿಮ್ಮ ಪ್ರಶ್ನೆ ಏನು? ಯಾವ ಶಾಲೆಯಿಂದ ಮಾತಾಡ್ತಿದ್ದೀರಿ ನೀವು? ಸರ್ಕಾರಿ ಪ್ರೌಢಶಾಲೆ ಕೊಯ್ಲ ಬಂಟ್ವಾಳದಿಂದ. ಹೇಳಿ. ಸುಲಭ ವಿಧಾನದಿಂದ ಸಾವಯವ ಸಂಯುಕ್ತಗಳ ರಚನಾ ವಿನ್ಯಾಸ ಹೆಸರಿಸುವುದು ಹೇಗೆ? ವೆರಿ ಗುಡ್ ಕ್ವಶನ್. ರಚನಾ ವಿನ್ಯಾಸವನ್ನ ಯಾವ ರೀತಿ ಕಲಿಬೇಕು ಅಂತನಾ? ಹೌದು ಸರ್. ಓಕೆ ಓಕೆ, ನೋಡಮ್ಮ, ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇದು ಬೈ ಇಟ್ ಸೆಲ್ಫ್ ಇಸ್ ಎ ಲಾರ್ಜ್ ಫೀಲ್ಡ್. ಹೌದಾ, ತುಂಬಾ ದೊಡ್ಡದಾದಂಥ ಒಂದು ಕ್ಷೇತ್ರ ಇದು. ಆದರೆ ಈ ರಚನಾ ವಿನ್ಯಾಸವನ್ನು ನಾವು ಹೇಗೆ ನೆನಪಿಟ್ಕೊಳ್ಬೋದು ಹೇಳಲಿಕ್ಕೆ ಮುಖ್ಯವಾದಂಥ ಆಧಾರ ಕಂಬಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಕಾರ್ಬನ್ನಿಗೆ ಟೆಟ್ರಾವೆಲೆನ್ಸಿ ಇದೆ, 4 ವೆಲೆನ್ಸಿ ಇದೆ. ಹೀಗಾಗಿ ಇದು 4 ಬಂಧಗಳನ್ನು ಇದು ಉಂಟು ಮಾಡ್ತದೆ ಹೇಳುವಂಥದ್ದು ಫಸ್ಟ್ ಬೇಕಾದಂಥ ವಿಚಾರ. ಎರಡನೇದಾಗಿ, ಕಾರ್ಬನ್ನಿಗೆ ಕೆಟನೀಕರಣ ಗುಣ ಇರೋದ್ರಿಂದ ಅದು ತನ್ನದೇ ಇತರ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಳ್ಳುತ್ತದೆ ಹೇಳುವಂಥದ್ದು ಅದರ ಒಂದು ಅನನ್ಯವಾದ ಗುಣ. ಹೀಗಾಗಿ ಒಂದು ಕಾರ್ಬನ್ನಿನ ಸುತ್ತ 4 ಬಂಧಗಳು ಏರ್ಪಡ್ತವೆ ಹೇಳುವುದನ್ನು ಸ್ಪಷ್ಟವಾಗಿ ಅರಿವಿನಲ್ಲಿ ಇಟ್ಕೊಳ್ಬೇಕು. ಗೊತ್ತಾಯ್ತಾ? ಒಂದು. ಎರಡನೇದಾಗಿ, ನಾವು ಏನು ಯುಪ್ಯಾಕ್ ಸಿಸ್ಟಮ್ ಅಲ್ಲಿ ಏನು ಹೈಡ್ರೋಕಾರ್ಬನ್ಗಳಿಗೆ ಹೆಸರಿಸ್ತೇವೆ, ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನೆನೇನ್, ಡೆಕೇನ್, ಮೊನೋಡೆಕಾ, ಡೈಡೆಕಾ, ಟ್ರೈಡೆಕಾ, ಕ್ವಾಡ್ರಡೆಕಾ, ಪೆಂಟಡೆಕಾ, ಹೆಕ್ಸಾಡೆಕಾ, ಹೆಪ್ಸಾಡೆಕಾ, ಹೀಗೆ ತುಂಬ ಇದೆ. ನಮಗೆ ಅಷ್ಟು ಬೇಕಾಗಿಲ್ಲ. ನಮಗೆ ಕೇವಲ ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ ಇಷ್ಟು ಹೆಸರುಗಳನ್ನು ಕಾರ್ಬನ್ 1, 2, 3, 4, 5, 6 ಅಂತ ಅನುಕ್ರಮವಾಗಿ ನೆನಪಿಟ್ಟುಕೊಂಡ್ರೆ ಬಹುಶಃ ಎಲ್ಲ ರಚನಾ ಸೂತ್ರಗಳನ್ನು ನಾವು ಬಿಡಿಸ್ಬೋದು. ಪ್ಲಸ್ ಇಲ್ಲಿ ಅಲ್ಕೇನ್ಗಳಿಗೆ ಏಕಬಂಧ, ಅಲ್ಕೀನ್ಗಳಿಗೆ ದ್ವಿಬಂಧ ಮತ್ತು ಅಲ್ಕೈನ್ಗಳಿಗೆ ತ್ರಿಬಂಧ ಇರ್ತದೆ ಹೇಳೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಬಹುಶಃ ಈ 3 ಪಾಯಿಂಟ್ಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡದ್ದೇ ಹೋದಾದರೆ ಮಗು, ರಚನಾ ಸೂತ್ರ ಖಂಡಿತವಾಗಿ ಇದು ಕಷ್ಟಕರ ಅಲ್ಲ. ಸರಿ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇದುವರೆಗೆ ಲಯನ್ಸ್ ಕ್ಲಬ್ ವೆಲೆನ್ಷಿಯಾ ಇವರು ಪ್ರಾಯೋಜಿಸಿದಂತಹ ಬಾನುಲಿ ಶಾಲೆ ಬಾನುಲಿ ಪಾಠದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಪ್ರಶ್ನೆ ಮತ್ತು ಅನುಮಾನಗಳಿಗೆ ನಮ್ಮ ಜನಪ್ರಿಯ ಅಧ್ಯಾಪಕರಾದಂತಹ ರಮೇಶ್ ಆಚಾರ್ಯ ಮತ್ತು ವೆಂಕಟರಮಣ ಆಚಾರ್ಯ ಅವರು ಸೂಕ್ತವಾದ ಉತ್ತರಗಳನ್ನು ನೀಡಿದ್ದಾರೆ. ಸರ್, ನಿಮ್ಮ ಉತ್ತರದ ವೈಖರಿಯನ್ನು ನೋಡಿ ನನಗೂ ಈ ನಿವೃತ್ತಿಯ ವಯಸ್ಸಲ್ಲಿ ಪುನಃ SLC ಪರೀಕ್ಷೆ ಬರೆಯುವಂತಹ ಹುರುಪನ್ನು ಮೂಡಿಸಿದೆ. ಅಷ್ಟು ಮಾತನಾಡಿದ್ರಿ. ನಿಮ್ಮ ಉತ್ಸಾಹ ಮತ್ತು ಬದ್ಧತೆ ನನಗೆ ನಿಜವಾಗಿ ಶರಣಾಗಿದೆ. ನಾನು ಕೇಳಿದ್ರೆ ಇದುವರ ತನಕ ನೀವು ಶೋಭಾ ಮೇಡಮ್ ಅವರ ಮಾತು ಧ್ವನಿಯನ್ನು ಕೇಳಿರ್ಲಿಕ್ಕಿಲ್ಲ. ಆದರೆ ನೀವು SSLC ಪರೀಕ್ಷೆಯಲ್ಲಿ ಎಷ್ಟು ವೇಗವಾಗಿ ಬರೀತೀರಿ ಅಷ್ಟೇ ವೇಗವಾಗಿ ಬರ್ಕೊಂಡಿದ್ದಾರೆ. ನಿಮ್ಮೆಲ್ಲ ಮಾತುಗಳನ್ನು ಅನುಮಾನಗಳನ್ನು ಬರ್ಕೊಂಡಿದ್ದಾರೆ. ಇನ್ನು 60 ದಿನಗಳ ಕಾಲ ಯಾವ ಕಡೆಯಿಂದ ಯಾವುದೇ ವಿದ್ಯಾರ್ಥಿಗಳು ಅಧ್ಯಾಪಕರು ಈ ಕುರಿತಾಗಿ ಅನುಮಾನ ವ್ಯಕ್ತಪಡಿಸಿದರೆ ಅವರು ಇನ್ಸ್ಪೆಕ್ಟರ್ ಆದ ನೆಲೆಯಿಂದ ಎಲ್ಲ ಅನುಮಾನಗಳಿಗೆ ಉತ್ತರಿಸಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ತುಂಬ ಕನಿಷ್ಠ ಒಂದು 8-10 ಪೇಜ್ ಬರ್ಕೊಂಡಿದ್ದಾರೆ ಅವರು. ಅವರ ವಿದ್ಯಾರ್ಥಿ ದೆಸೆಯಲ್ಲಿ ಹೇಗೆ ಬರ್ಕೊಂಡಿದ್ದಾರೆ ಆ ರೀತಿ ಒಂದು ಎಲ್ಲ ವಿಷಯಗಳು ಒಂದು ಅರ್ಥಿಯಾಗಿ ಬರ್ತಾರೆ. ನಾಳೆಯ ತರಗತಿಯಲ್ಲಿ ಪುನಃ ಭೇಟಿಯಾಗೋಣ. ನಿಮ್ಮ ಮುಗಿಸುವ ಮುನ್ನ ಒಂದು ನಮಗೆ ಬಹುಶಃ ನಾವು ನಮ್ಮ ಈ ಒಂದು ಒಳ್ಳೆಯ ಅವಕಾಶವನ್ನ ಕೊಟ್ಟಿರುವಂತದ್ದು ಉಪನಿರ್ದೇಶಕ ಕಚೇರಿಯವರು, ಅವರಿಗೆ ಅನಂತ ಕೃತಜ್ಞತೆಗಳು ನಮ್ಮ ಇಬ್ಬರು ವತಿಯಿಂದ. ಹಾಗೇನೆ ಆಕಾಶವಾಣಿ ನಮ್ಮ ಬಾನಾಡಿ ನಮ್ಮ ಜೊತೆ ಎಂತದು ಬಾಲ್ಯದಿಂದ ಸ್ನೇಹಿತ, ಆ ಸ್ನೇಹಿತ ನಮ್ಗೊಂದು ಒಳ್ಳೆ ವೇದಿಕೆ ಕಲ್ಪಿಸಿದ್ದಾನೆ. ಥ್ಯಾಂಕ್ ಯು ಆಕಾಶ. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಸರ್. ತಮಗೆ ಕೂಡ. ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ